ಈ ಮನೆಯನ್ನು ಕಟ್ಟಿದ್ದು ವಾಸುಕಿ ಕನ್ಸ್ಟ್ರಕ್ಷನ್ಸ್ ಅವರು. ಇಲ್ಲಿ ರೂಮ್ ಕೂಡ ಡಿಫ್ರೆಂಟ್ ಆಗಿ ಒಂದು ಇಂಟೀರಿಯರನ್ನು ಮಾಡಿದ್ದಾರೆ. ಜೊತೆಗೆ ಮೇಲ್ಗಡೆ ಬಾರ್ ಕೌಂಟರ್ ಕೂಡ ಇದೆ. ಇನ್ನು ಹಾಲಲ್ಲೇ ಪಕ್ಕದಲ್ಲೇ ನಾವು ಹೋಗಬೇಕಾದ್ರೆ ಒಂದು ದೇವ್ರ ಮನೆ ಸಿಗುತ್ತೆ. ಆ ದೇವ್ರ ಮನೆಗೆ ಮೇಲ್ಗಡೆಯಿಂದ ಸನ್ಲೈಟ್ ಇದೆಯಲ್ಲ ಅದು ನೇರವಾಗಿ ಬೀಳುತ್ತೆ. ಮೇಡಮ್, ಈ ಥರದ ಎಷ್ಟು ಡಿಸೈನ್ಸ್ಗಳನ್ನು ನೀವು ಕೊಡ್ತೀರಾ ಒಬ್ರು ಕಸ್ಟಮರ್ ಬಂದರೆ? ಸರ್, ಒಬ್ರು ಕಸ್ಟಮರ್ಗೆ ನಾವು ಹಾರ್ಡ್ಲಿ 1-2-3 ಡಿಸೈನ್ಸ್ ಕೊಡ್ತೀವಿ ಈ ಥರದ್ದು. ದಿಸ್ ಇಸ್ ಅ ಪ್ರೀಮಿಯಂ ಹೋಮ್ ಸರ್. ಫಸ್ಟ್ ಥಿಂಗ್ ನಾವು ಇವ್ರಿಗೆ ಒಂದು 3-4 ಡಿಸೈನ್ಸ್ ಕೊಟ್ವಿ. ಅದರಲ್ಲೇ ಇವ್ರು ಇದನ್ನ ಸೆಲೆಕ್ಟ್ ಮಾಡ್ಕೊಂಡು. ಈಗ ಕಿಚನ್ ಸರ್? ಓಕೆ, ಓಪನ್ ಕಿಚನ್. ಇಂಟೀರಿಯರ್ ಅಲ್ಲಿ ಎಷ್ಟು ಮ್ಯಾಕ್ಸಿಮಮ್ ಸ್ಪೇಸ್ ಯುಟಿಲೈಸೇಷನ್ ಮಾಡ್ಕೋಬೇಕು ಅಷ್ಟು ಯುಟಿಲೈಸೇಷನ್ ಮಾಡ್ಕೊಂಡಿದೀವಿ. ಕ್ವಾಲಿಟಿ ಕೌಂಟರ್ ಟಾಪ್ಸ್ ಇದೆ, ಬ್ರಾಂಡೆಡ್ ಫಿಟ್ಟಿಂಗ್ಸ್ ಇದೆ, ಸ್ಟೋರೇಜ್ಗೆ ಇದೆಲ್ಲ. ಇಲ್ಲಿ ಬಂದ್ರೆ ನಿಮಗೆ ದೇವ್ರ ಮನೆ ಕಾಣಿಸುತ್ತೆ. ಸನ್ಲೈಟ್ ನೇರವಾಗಿ ದೇವ್ರ ಮನೆ ಒಳಗಡೆ ಬೀಳುತ್ತೆ. ಅದು ಹೆಂಗಂದ್ರೆ ಈಗ ಮಧ್ಯಾಹ್ನ 12 ಗಂಟೆ ಆಯ್ತು, ನೀವು ನೋಡ್ತಾ ಇರ್ಬೋದು ಸರ್, ಇಲ್ಲಿ ಕರೆಕ್ಟ್ ಆಗಿ ಆಲ್ರೆಡಿ ಬೆಳಕು ಬಂದಿದೆ. ಆಲ್ರೆಡಿ ಇಲ್ಲಿದೆ. ಹೌದು, ನೀವು ಕರೆಕ್ಟ್ ಆಗಿ ದೇವ್ರ ಮಧ್ಯಕ್ಕೆ ಬರುತ್ತೆ ಬೆಳಕು. ನಾವು ಮೇಲ್ಗಡೆ ಟಫನ್ ಗ್ಲಾಸ್ ಹಾಕಿದ್ದಾರೆ. ಮನೆಗೆ ಏಳಿಗೆಗೆ ಬಹಳ ಉತ್ತಮ. ಇದನ್ನ ಡಿಸೈನ್ ಅಂದ್ರೆ ಸರ್, ಫಸ್ಟ್ ನಮ್ ರಿಕ್ವೈರ್ಮೆಂಟ್ ತಗೊಂಡ್ರು. ಕೆಲವೊಂದು ಅವರು ರಿಕ್ವೈರ್ಮೆಂಟ್ ನಾವು ಕೊಟ್ಟಾಗ ನಾವು ಸ್ವಲ್ಪ ಚೇಂಜಸ್ ಮಾಡಿದ್ವಿ. ನಾವು ಸ್ಟಾರ್ಟಿಂಗ್ ಮಾಡಿದಾಗ ಈ ಬೇ ವಿಂಡೋಸ್ ಎಲ್ಲ ಇರಲಿಲ್ಲ. ನಾನು ಅವರಿಗೆ ಬೇ ವಿಂಡೋಸ್ ಎಲ್ಲ ರಿಕ್ವೆಸ್ಟ್ ಮಾಡಿದೆ. ಫುಲ್ ಕಂಟಿನ್ಯೂಸ್ ಇದಿತ್ತು, ವಾರ್ಡ್ರೋಬ್ ಇತ್ತು. ಅದೆಲ್ಲ ಟೇಕ್ ಓವರ್ ಮಾಡಿ ಅಂದ್ರೆ ನಮಗೆ ಬೇಕಾದಂಗೆ ಅವ್ರು ಮಾಡ್ಕೊಟ್ರು. ಓಪನ್ ಸ್ಪೇಸ್ ನಾವು ಕೊಟ್ವಿ. ಇಲ್ಲಿ ಯಾರು ಬಂದ್ರೆ ಮಾಡಿದ್ರೆ ನನಗೆ ಏನಂದ್ರೆ ಇಲ್ಲಿ ನಿಂತ್ಕೊಂಡು ನೋಡಿದ್ರೆ ಬಾಗ್ಲಲ್ಲೆಲ್ಲ ಕಾಣ್ಬೇಕಂತ ಹೇಳಿ ಕಾಣಬೇಕು. ಈ ಒಂದು ಸೋಫಲ್ಲಿ ನೀವು ಕೂತ್ಕೊಂಡ್ರು ನಾವು ಇಲ್ಲೇ ಕಾಣುತ್ತೆ. ನೀವು ರೂಮ್ ಇಂದ ನೋಡಿ ನಿಮಗೆ ಕರೆಕ್ಟ್ ಕಿಚನ್ ಕಾಣುತ್ತೆ ನಿಮಗೆ. ಸೊ 365 ಡಿಗ್ರಿ ನಮಗೆ ವ್ಯೂ ಕಾಣುತ್ತೆ ಕೆಳಗಡೆ. ಇದು ಗೆಸ್ಟ್ ರೂಮ್ ಸರ್. ಇದು ಸರ್ ಅದು ಆಕ್ಚುಲಿ ಫುಲ್ ಓಪನ್ ಮಾಡಬಹುದು. ನಿಮಗೆ ಫುಲ್ ವಿಂಡೋಸ್, ಹಿಡನ್ ಫ್ಯಾಕ್ಟರಿ ಇದೆ, ಅದನ್ನ ತೋರಿಸೋಣ. ನೋಡಿ, ಈಗ ತೋರಿಸ್ತಾರ ಅವರು. ಇಲ್ಲಿ ನೋಡಿ, ನೋಡಿ ಹಿಂಗ್ ನೋಡಿದ್ರೆ ಏನೂ ಇಲ್ಲ, ಒಳಗಡೆ ಹೋದ್ರೆ ಬ್ಯೂಟಿಫುಲ್ ಆಗಿದೆ. ಹೌದು, ಇದು ನನ್ನ ಮಗಳು ರೂಮ್. ಅವ್ರಿಗೋಸ್ಕರ ಸ್ಟಡಿ ಟೇಬಲ್, ಮೇನ್ ಬಾಲ್ಕನಿ ಬೇಕಿತ್ತು ಅವಳಿಗೆ. ಜೋಕಾಲಿ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ. ಬಾಲ್ಕನಿ ಇಷ್ಟನಾ ನಿನ್ಗೆ? ಇದು ವಾಕಿನ್ ವಾರ್ಡ್ರೋಬ್ ಇದೆ. ಇದು ಟಿವಿ ಯೂನಿಟ್. ಇದು ಸರ್ ರೂಮ್, ಮಾಸ್ಟರ್ ಬೆಡ್ರೂಮ್. ನಮ್ದು ಇಂಟೀರಿಯರ್ಗೆ ಮ್ಯಾಚ್ ಮಾಡಿದ್ದಾರೆ ವುಡ್ಗೆ. ಸೊ ಇಂಟೀರಿಯರ್ ಅಂತೂ ತುಂಬಾ ಪ್ರೀಮಿಯಂ ಆಗಿ ಬಂದಿದೆ. ಅಂದ್ರೆ ಈಗ ದುಡ್ಡು ಖರ್ಚು ಮಾಡೋದು ಇಂಪಾರ್ಟೆಂಟ್ ಅಲ್ಲ ಸರ್, ಅಥವಾ ನಾವು ಪ್ರೀಮಿಯಂ ಕ್ವಾಲಿಟಿ ಬೇಕು ಅನ್ನೋದು ಕೂಡ ಇಂಪಾರ್ಟೆಂಟ್ ಅಲ್ಲ. ಅದನ್ನ ಮಾಡ್ತಾರಲ್ಲ ಫಿನಿಶಿಂಗು, ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ಕಲರ್ ಕಾಂಬಿನೇಷನ್ ಕೂಡ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಅನ್ಕೊಂಡಿದೀನಿ. ನಾವು ಈಗ ಏನಾಗುತ್ತೆ ಅಂದ್ರೆ ನಮ್ಗೆ ಇರೋ ವರ್ಕ್ ಟೆನ್ಷನ್ ಅಲ್ಲಿ ಇಲ್ಲಿ ಹೊರಗಡೆ ಹೋಗಿ ಟೈಮ್ ಸ್ಪೆಂಡ್ ಮಾಡಕ್ಕಾಗಲ್ಲ ವೀಕೆಂಡ್ಸ್ ಅಲ್ಲಿ. ಹೌದು, ಹಂಗಾಗಿ ನಾವೇನ್ ಮಾಡ್ತೀವಿ ಅಂದ್ರೆ ಓನ್ ಆಗಿ ಮನೇಲೆ ಇದ್ರೆ ಬಹಳ ಒಳ್ಳೇದು. ಗೆಟ್ ಟುಗೆದರ್ ತರ ಆಗ್ತಾ ಇರುತ್ತೆ. ಸೊ ಅವಾಗ ನಾವು ಇಲ್ಲೇ ಬೇರೆ ಎಲ್ಲೂ ಹೋಗೋ ಬದಲು ಇಲ್ಲೇ ಇರ್ಬೋದು ಸರ್. ಹಳೆ ಕಾಲದ್ದು ವೀಕೆಂಡ್ ಕ್ವಾಲಿಟಿ ಅದ ಜಗ್ಲಿ ಕಟ್ಟೆ. ಹೌದು, ಮಾಡರ್ನ್ ಇದೆಲ್ಲ ಆದ್ರೆ ಇದು ಏನಂತ ಪಾರ್ಟಿ ಹಾಲ್ ತರ ಆತರ ಕುತ್ಕೊಳ್ಳಕ್ಕೆ ಮಾಡಕ್ ಸಣ್ಣ ಫಂಕ್ಷನ್ಸ್ ಏನಾದ್ರೂ ನಾವು ಮಾಡ್ಕೋಬಹುದು. ಎಲ್ಲಾರ್ದಕ್ಕಿಂತ ನಮ್ದು ಬಡ್ಜೆಟ್ ಫ್ರೆಂಡ್ಲಿ ಆಗಿರುತ್ತೆ. ಪ್ರೀಮಿಯಂ ಕ್ವಾಲಿಟಿ ಫಿನಿಶ್ ನಾವು ಡೆಲಿವರಿ ಮಾಡ್ತೀವಿ. ಅಂಡ್ ಮನೆ ಕಟ್ಟೋದು ಪ್ರತಿಯೊಬ್ರು ಕನಸು ಸರ್. ಹಾಗಾಗಿ ಅವ್ರ ಕನಸು ಜೊತೆ ನಮ್ಮ ಕಂಪ್ನಿ ಕೈ ಜೋಡಿಸಿದೆ. ಕನ್ಸ್ಟ್ರಕ್ಷನ್, ಇಂಟೀರಿಯರ್ ಎಲ್ಲ ಮಾಡ್ತೀವಿ ಸರ್. ನಾವು 2D ಡ್ರಾಯಿಂಗ್ ಇಂದ ಹಿಡಿದು ಪ್ರತಿಯೊಂದು ನಾವೇ ಮಾಡ್ಕೊಡ್ತೀವಿ ಸರ್. ಡ್ರಾಯಿಂಗ್, ಪ್ಲಾನಿಂಗ್, ಆರ್ಕಿಟೆಕ್ಚರ್, ಸ್ಟ್ರಕ್ಚರ್ ಡಿಸೈನ್ಸ್, ಎವ್ರಿಥಿಂಗ್ ನಾವೇ ಮಾಡ್ಕೊಡ್ತೀವಿ. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಯ್, ಹಲೋ, ನಮಸ್ಕಾರ ವೀಕ್ಷಕರೇ. ನಾನು ಸಂದೀಪ್ ಶೆಟ್ಟಿ, ಹೆಗ್ಗದ್ದೆ. ಇದು ಹೆಗ್ಗದ್ದೆ ಸ್ಟುಡಿಯೋ. ವೀಕ್ಷಕರೇ, ಹೆಗ್ಗದ್ದೆ ಸ್ಟುಡಿಯೋದಲ್ಲಿ ನೀವು ಅನೇಕ ಮನೆಗಳ ಹೋಮ್ ಟೂರನ್ನು ನೋಡಿರಬಹುದು. ಪ್ರತಿ ಬಾರಿಯೂ ನಿಮಗೆ ಕಡಿಮೆ ಬಜೆಟ್ ಮನೆ ಇರ್ಬೋದು, ಅಥವಾ ಒಂದು ಪ್ರೀಮಿಯಂ ಕ್ವಾಲಿಟಿ ಮನೆ ಇರ್ಬೋದು, ಅಥವಾ ಹೈ ಆ್ಯಂಡ್ ಟಾಪ್ ಆ್ಯಂಡ್ ಲಕ್ಸುರಿಯಲ್ಲಿ ಕಟ್ಟಿರುವಂಥ ಮನೆಗಳನ್ನೆಲ್ಲ ನಾನು ನಮ್ಮ ಸ್ಟುಡಿಯೋದಲ್ಲಿ ತೋರಿಸಿದ್ದೀನಿ. ಇವತ್ತು ನೋಡಿ, ನಾನು ಬೇಗೂರು ಹತ್ರ ಬಂದಿದ್ದೆ. ನೋಡಿ, ಇಲ್ಲೊಂದು ಬ್ಯೂಟಿಫುಲ್ ಮನೆ ಇದೆ. ನಿಮಗೆ ಫ್ರಂಟ್ ಎಲಿವೇಶನ್ ನೋಡ್ತಿದ್ರೇ ಅನಿಸುತ್ತೆ ಇದು ಲಕ್ಸುರಿ ಮನೆ ಅಂತ. ಎಸ್, ಅಬ್ಸಲ್ಯೂಟ್ಲಿ ಈ ಲಕ್ಸುರಿ ಮನೆಯ ಹೋಮ್ ಟೂರನ್ನು ಮಾಡ್ತೀನಿ. ಈ ಮನೆಯನ್ನು ಈಗ ಯಾರಾದರೂ ಮನೆ ಕಟ್ತಾ ಇದ್ದರೆ ಅವ್ರು ಖಂಡಿತವಾಗಿಯೂ ನೋಡಲೇಬೇಕು. ಯಾಕಂದರೆ ನಾನು ಒಂದು ಸಲ ಒಳಗೆ ಹೋದಾಗ ನಮಗಿಲ್ಲಿ ಇಂಥದ್ದಿಲ್ಲ ಅಂತ ಅನಿಸೇ ಇಲ್ಲ. ಅಂದರೆ ನಿಮಗೆ ಹಾಲ್ ಇರ್ಬೋದು, ಕಿಚನ್ ಇರ್ಬೋದು, ರೂಮ್ ಇರ್ಬೋದು, ಎಲ್ಲ ಕಡೆನೂ ಇರುತ್ತೆ. ಆದರೆ ಇಲ್ಲಿ ರೂಮ್ ಕೂಡ ಡಿಫ್ರೆಂಟಾಗಿ ಒಂದು ಇಂಟೀರಿಯರನ್ನು ಮಾಡಿದ್ದಾರೆ. ಜೊತೆಗೆ ಮೇಲ್ಗಡೆ ಬಾರ್ ಕೌಂಟರ್ ಕೂಡ ಇದೆ. ಇನ್ನು ಹಾಲಲ್ಲೇ ಪಕ್ಕದಲ್ಲೇ ನಾವು ಹೋಗಬೇಕಾದ್ರೆ ಒಂದು ದೇವ್ರ ಮನೆ ಸಿಗುತ್ತೆ. ಆ ದೇವ್ರ ಮನೆಗೆ ಮೇಲ್ಗಡೆಯಿಂದ ಸನ್ಲೈಟ್ ಇದೆಯಲ್ಲ ಅದು ನೇರವಾಗಿ ಬೀಳುತ್ತೆ. ಸುಮಾರು ಕಡೆ ನಾವೆಲ್ಲ ಕಡೆನೂ ಹೇಳ್ತೀವಿ ಬ್ರಹ್ಮಸ್ಥಾನದಲ್ಲಿ ದೇವ್ರ ಮನೆ ಇರಬೇಕು, ಅದಕ್ಕೆ ನೇರವಾಗಿ ಸೂರ್ಯನ ಕಿರಣ ಬೀಳಬೇಕು, ಆಗ ಆ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಇರುತ್ತೆ ಅಂತ. ಇಲ್ಲಿ ಇನ್ನೊಂದಿದೆ, ಏನು ಗೊತ್ತಾ? ದೇವ್ರ ಮನೆ ಸ್ಟ್ರೈಟ್ ಮೇಲ್ಗಡೆ ನೋಡಿದರೆ ಸಾಯಿಬಾಬಾನ ಒಂದು ಫೋಟೋವನ್ನು ಹಾಕಿದ್ದಾರೆ. ಆ ಫೋಟೋ ನೋಡ್ತಿದ್ರೇ ನಿಜವಾಗಿಯೂ ಒಂದು ವೈಬ್ರೇಷನ್ ನಿಮಗೆ ತಾಗುತ್ತೆ. ಸೊ ಹಾಗಾಗಿ ಬನ್ನಿ ಈ ಮನೆಯ ಕಂಪ್ಲೀಟ್ ಹೋಮ್ ಟೂರನ್ನು ಮಾಡೋಣ. ಈ ಹೋಮ್ ಟೂರನ್ನು ನಾನು ಯಾರಿಂದ ಮಾಡಿಸೋದು ಅಂತ ಯೋಚನೆ ಮಾಡಿದಾಗ ಓನರ್ ಹತ್ರ ಕೇಳ್ಕೊಂಡೆ. ಸರ್, ನೀವೇ ಮಾತಾಡಿ, ಈ ವಿಡಿಯೋದಲ್ಲಿ ನೀವು ಬಂದ್ರೇ ಚೆನ್ನಾಗಿರುತ್ತೆ. ಯಾಕಂದರೆ ನಿಮ್ಮ ಕನಸಿನ ಮನೆ ಇದು, ನೀವು ಹೆಂಗೆ ಕಟ್ಟ್ರಿ, ಆ ಕಷ್ಟಗಳೇನು, ಆ ಖುಷಿಗಳೇನು, ಆ ಮನೆ ಕಟ್ಟುವಾಗ ಆಗುವಂಥ ಪ್ರೋಸೆಸ್ಗಳ ಬಗ್ಗೆ ಮಾತಾಡೋಣ ಅಂತ ಹೇಳಿದೆ. ಖಂಡಿತವಾಗಿಯೂ ನಾನು ಮಾತಾಡ್ತೀನಿ ಅಂತ ಹೇಳಿದ್ರು. ಇಲ್ಲೇ ಇದ್ದಾರೆ ಸರ್, ಬನ್ನಿ ಸರ್.
ವೆಲ್ಕಮ್ ಸರ್ ಶೋಗೆ. ಮಧು ಅಂತ. ಥ್ಯಾಂಕ್ ಯು. ಮಧು ಅಲ್ಲ? ಎಸ್. ಈಗ ಇವ್ರ ಜೊತೆ ಇನ್ನೊಬ್ರು ಜಾಯ್ನ್ ಆಗ್ತಾರೆ. ಈ ಮನೆಯನ್ನು ಕಟ್ಟಿದ್ದು ವಾಸುಕಿ ಕನ್ಸ್ಟ್ರಕ್ಷನ್ಸ್ ಅವರು, ಬೆಂಗಳೂರಲ್ಲಿ ಇವರ ಕಚೇರಿ ಇದೆ. ಕಳೆದ ಬಾರಿ ಒಂದೆರಡು ವಿಡಿಯೋಸಲ್ಲಿ ಇವ್ರು ಮಾಡಿರುವಂಥ ಮನೆಯನ್ನು ನಾವು ತೋರಿಸಿದ್ದೀವಿ. ಅದರ ಮಾರ್ಕೆಟಿಂಗ್ ಹೆಡ್ ಕೂಡ ಇಲ್ಲೇ ಇದ್ದಾರೆ. ಮೇಡಮ್ ಬನ್ನಿ, ನಿಮ್ಮ ಹೆಸರು? ಹಾಯ್ ಸರ್, ಪರಿಣಿತಾ. ಎಸ್ ಮೇಡಮ್, ಬನ್ನಿ. ಈಗ ಇಬ್ಬರನ್ನು ಇಟ್ಕೊಂಡು ನಾವು ಈ ಮನೆ ಹೋಮ್ ಟೂರನ್ನು ಮಾಡೋಣ. ಫಸ್ಟ್ಗೆ ಸರ್ ಎಲಿವೇಶನ್ ಬಗ್ಗೆ ಮೇಡಮ್ ಹತ್ರ ಕೇಳೋಣ. ಯಾಕಂದರೆ ಈ ಥರದ ಡಿಸೈನ್ಸ್ಗಳು ಒಂದಿದ್ರೆ ಸಾಕಾಗಲ್ಲ ಮನೆ ಕಟ್ಟುವಾಗ, ನಮಗೊಂದು 3-4 ಆದರೂ ಬೇಕಾಗುತ್ತೆ. ನೀವು ಎಷ್ಟು ಆಪ್ಷನ್ ತಗೊಂಡಿದ್ರಿ? ಟು ಬಿ ಫ್ರ್ಯಾಂಕ್, ಲೈಕ್ ನಾನು ಹೋಗಿ ಫಸ್ಟ್ ವಾಸುಕಿ ವೆಂಚರ್ಸ್ ಅವ್ರನ್ನ ಅಪ್ರೋಚ್ ಮಾಡಿದೆ. ಆಕ್ಚುಲಿ ನಾನು ಫಸ್ಟ್ ಆಫ್ ಆಲ್ ಅವ್ರು ನೋಡೇ ಇರಲಿಲ್ಲ, ಯಾವ ಪ್ರಾಜೆಕ್ಟ್ ನೋಡಿರಲಿಲ್ಲ. ಒನ್ ಫೈನ್ ಡೇ ನಾನು ಯಾವುದೋ ಹಿಂಗೆ ಇದ್ರಲ್ಲಿ ಯೂಟ್ಯೂಬಲ್ಲಿ ನೋಡ್ತಾ ಇರ್ಬೇಕಾದ್ರೆ ಒಂದು ವಿಡಿಯೋ ಬಂತು. ಜಸ್ಟ್ ಹಂಗೆ ಕ್ಯಾಶುಯಲ್ ಆಗಿ ಒಂದ್ಸರಿ ಅವ್ರ ಆಫೀಸ್ಗೆ ಹೋಗಿ ಮೀಟ್ ಮಾಡಿದೆ. ಮೀಟ್ ಮಾಡಿದಾಗ ಫಸ್ಟ್ ಇಂಪ್ರೆಷನ್ ಇಸ್ ದ ಬೆಸ್ಟ್ ಇಂಪ್ರೆಷನ್ ಅಂತಾರಲ್ಲ, ಆ ಥರ ವಾಸುಕಿ ವೆಂಚರ್ ಓನರ್ ಅಲ್ಲೇ ಸಿಕ್ಕಿದ್ರು. ಅವ್ರ ಜೊತೆ ಫಸ್ಟ್ ಇಂಟ್ರಾಕ್ಷನ್ ಅಲ್ಲೇ ಸ್ವಲ್ಪ ನಮಗೆ ಕಾನ್ಫಿಡೆಂಟ್ ಬಂತು. ಆಮೇಲೆ ಒಂದೆರಡು ಪ್ರಾಜೆಕ್ಟ್ ನ ಆನ್ ಗೋಯಿಂಗ್ ಪ್ರಾಜೆಕ್ಟ್ ನ ತೋರಿಸಿದ್ರು. ಓಕೆ ಅಂತ ನಮ್ಮ ರಿಕ್ವೈರ್ಮೆಂಟ್ ನಾನು ಒಂದೇ ದಿನ ಹೇಳಿದ್ದೆ ಅವ್ರಿಗೆ, ಸರ್ ನನ್ನ ಹತ್ರ 30-40 ಸೈಟ್ ಇದೆ, ನಾನು ಈ ತರ ಡ್ರೀಮ್ ಹೌಸ್ ಕಟ್ಬೇಕು ಅಂತೀನಿ, ಐ ಕ್ಯಾನ್ ಗಿವ್ ಮೈ ಇನ್ಪುಟ್, ಬಟ್ ಅದಕ್ಕೆ ನೀವು ಆಡ್ ಆನ್ ಮಾಡಿ ಏನಾದ್ರು ಮಾಡಕ್ಕಾಗತ್ತಾ ಅಂದೆ. ಅವ್ರು ಅಫ್ಕೋರ್ಸ್ ಟು ಬಿ ಫ್ರ್ಯಾಂಕ್, ಅವರು ಅವ್ರ ಆರ್ಕಿಟೆಕ್ಟ್ ನಮ್ಮ ಮನೆಗೆ ಕಳಿಸಿ 2 days ಶಿ ಕೇಮ್ ಟು ಮೈ ಹೌಸ್ ಅಂಡ್ ವಿತ್ ಶಿ ಇಂಟ್ರಾಕ್ಟ್ ವಿತ್ ಮೈ ವೈಫ್ ಅಂಡ್ ಅದರ್ ಮೈ ಕಸಿನ್ಸ್ ಜೊತೆ ಎಲ್ಲ ಇಂಟ್ರಾಕ್ಟ್ ಮಾಡಿ ಪರ್ಫೆಕ್ಟ್ ಡ್ರಾಯಿಂಗ್ಸ್ ಎಲ್ಲ ಮಾಡಿ ಅದು ನನಗೆ ಚಾಯ್ಸ್ ಮಾಡಕ್ಕೆ 2-3 ಡ್ರಾಯಿಂಗ್ ಕೊಟ್ರು. ಟೇಕ್ ಯುವರ್ ಓನ್ ಟೈಮ್ ಸರ್, ಲೈಕ್ ನೀವು ಯಾವ್ದೇ ಚೇಂಜಸ್ ಇದ್ರು ನೀವು ಮಾಡ್ಕೊಳ್ಳಿ ಅಂತ ನಮ್ಗೆ ಕೊಟ್ರು. ನಾವು ಫಸ್ಟ್ ಬೇಸಿಕ್ ಇಂದಲೇ ನಾವು ಚೆನ್ನಾಗಿ ಮಾಡ್ಕೊಂಡ್ ಬಂದ್ವಿ. ಸೊ ಅದಕ್ಕೆ ನಾವು ಅದನ್ನ ಇಲ್ಲಿ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಈಗ ಮೇಡಮ್ ಇಲ್ಲೇ ಇದ್ದಾರೆ. ಮೇಡಮ್, ಈ ತರದ ಎಷ್ಟು ಡಿಸೈನ್ಸ್ ಗಳನ್ನ ನೀವು ಕೊಡ್ತೀರಾ ಒಬ್ರು ಕಸ್ಟಮರ್ ಬಂದ್ರೆ? ಸರ್, ಒಬ್ರು ಕಸ್ಟಮರ್ಗೆ ನಾವು ಹಾರ್ಡ್ಲಿ 1-2-3 ಡಿಸೈನ್ಸ್ ಕೊಡ್ತೀವಿ ಈ ತರದ್ದು. ದಿಸ್ ಇಸ್ ಅ ಪ್ರೀಮಿಯಂ ಹೋಮ್ ಸರ್. ಫಸ್ಟ್ ಥಿಂಗ್ ನಾವು ಇವ್ರಿಗೆ ಒಂದು 3-4 ಡಿಸೈನ್ಸ್ ಕೊಟ್ವಿ, ಅದರಲ್ಲಿ ಇವ್ರು ಇದನ್ನ ಸೆಲೆಕ್ಟ್ ಮಾಡ್ಕೊಂಡು ಇಟ್ಸ್ ಎಲಿಗೆಂಟ್. ಈಗ ಫ್ರಂಟ್ ಗೆ ನಾವು ನೋಡಕ್ ಹೋದ್ರೆ ಗೇಟ್ ಇದೆ, ಇದು ನಾರ್ಮಲ್ ಗೇಟ್ ಅಲ್ಲ, ಬಹುಶಃ 10 feet ಹೈಟ್ ಇರಬಹುದು ಅಂತ. 10 feet ಹೈಟ್ ಗೇಟ್ ಸರ್. ಓಕೆ ಇದೆಲ್ಲ ಕಂಪ್ಲೀಟ್ಲಿ CNC ನಾ ಹೇಗೆ? ಎಸ್, CNC ಕಟಿಂಗ್ಸ್ ಇದೆ, ವುಡನ್ ರಾಫ್ಟ್ ಇದೆ ಬಾಲ್ಕನಿಯಲ್ಲಿ. ಎಸ್, ಈ ಮನೆಯಲ್ಲಿ ಸುಮಾರು ಸ್ಪೆಷಲ್ಗಳನ್ನ ನಾನು ನೋಡ್ಕೊಂಡೆ ಸರ್. ಬನ್ನಿ ಒಳಗಡೆ ಹೋಗೋಣ. ಮನೆ ನೋಡಿ ನೀವು, ಈಗ ನಾರ್ಮಲಿ ಗ್ರೌಂಡ್ಗಿಂತ ಸ್ವಲ್ಪ ಹೈಟೇ ಮಾಡಿದ್ದಾರೆ. ಯಾಕಂದ್ರೆ ನಾಳೆ ಎಲ್ಲಾದ್ರೂ ತಾರ್ ರೋಡ್ ಬಂದ್ರೆ ಆ ರೋಡ್ಗೆ ಕರೆಕ್ಟಾಗಿ ನಿಮ್ಮ ಮನೆ ಸಿಂಕ್ ಆಗುತ್ತೆ ಅನ್ನೋ ಕಾರಣಕ್ಕೆ ಪ್ಲಾಟ್ಫಾರ್ಮ್ ಕರೆಕ್ಟಾಗಿ ಇದೆ ಮನೆಯದು. ಸರ್, ಈಗ ನೀವು ಪ್ರತಿ ಒಂದು ಸ್ಟೆಪ್ ಬೈ ಸ್ಟೆಪ್ ಪ್ರೋಸೆಸ್ ಅನ್ನ ನೋಡಿರ್ತೀರಾ. ಸೊ ಹೆಂಗೆ ಪ್ರಾರಂಭ ಹೆಂಗಾಯ್ತು? ಈಗ ಸಾಯಿಲ್ ಟೆಸ್ಟ್ ಇಂದ ಶುರು ಆಯ್ತಾ ಹೇಗೆ ಅಂತ ಇವರು? ಖಂಡಿತವಾಗ್ಲಿ ಸರ್. ಲೈಕ್ ನಾ ಫಸ್ಟ್ ಅಪ್ರೋಚ್ ಮಾಡಿದ್ಮೇಲೆ ನನಗೆ ಇವರು ಪ್ಲಾನ್ ಕೊಡೋದಕ್ಕಿಂತ ಮೊದ್ಲೇನೆ ಹೇಳಿದ್ರು, ಸರ್ ನೀವು ಪ್ಲಾನ್ ಆರಾಮಾಗಿ ನೋಡಿ, ಫಸ್ಟ್ ನಾನು ಬೇಸಿಕ್ ಥಿಂಗ್ಸ್ ಇದೆ, ನಂದು ಸಾಯಿಲ್ ಟೆಸ್ಟ್ ಮಾಡ್ಬೇಕು. ಮತ್ತೆ ನನಗೆ ಅವ್ರು ಹೆಲ್ಪ್ ಮಾಡಿದ್ದೇನಂದ್ರೆ ನನಗೆ ಬೋರ್ ತಗ್ಸಕ್ಕೂ ಅವರೇ ಹೆಲ್ಪ್ ಮಾಡಿದ್ರು. ಹೌದಾ? ನನಗೆ ಒಂದಲ್ಲ ಇಬ್ರು ಕರ್ಕೊಂಡ್ ಬಂದು ಅವರೇ ಚೆಕ್ ಮಾಡಿಸಿ, ವಾಸ್ತು ನಾನು ಸ್ವಲ್ಪ ವಾಸ್ತುನ ನಂಬ್ತೀನಿ, ಅದಕ್ಕೋಸ್ಕರ ಅವ್ರು ಇನ್ನೊಬ್ರನ್ನ ಕರ್ಕೊಂಡ್ ಬಂದು ವಾಸ್ತು ಎಲ್ಲ ತೋರಿಸಿ, ಸರ್ ನಿಮ್ಗೆ ಕಂಫರ್ಟ್ ಆದ್ರೆ ನಾವು 2 ಕಡೆ ಕೇಳಿ 3 ಕಡೆ ಕೇಳಿ ಅವ್ರು ಸಜೆಸ್ಟ್ ಮಾಡಿ ಎಲ್ಲ ಮಾಡಿ ಫೈನಲ್ ಮಾಡಿದ್ರು. ಇಲ್ಲಿಂದ ಗ್ಯಾಸ್ ಎಂಟ್ರಿ ಇರೋದ ಇದೀಗ? ಹೌದು, ಮೇಲ್ಗಡೆ ಹೋಗುತ್ತೆ. ಮೇಲ್ಗಡೆ ಇಲ್ಲಿ ಸ್ವಲ್ಪ ಇನ್ನೊಂದು ಸ್ವಲ್ಪ ಕೆಲಸ ಇದೆ, ಅದನ್ನ ಮಾಡಿಸಿ ನಾವು ಸ್ವಲ್ಪ ನಾವು ಕೂತ್ಕೊಳಕ್ ಹೆಂಗಂದ್ರೆ ನಮ್ಮ ತಾಯಿ ಎಲ್ಲ ಇದಾರೆ, ಸಂಜೆ ಹೊತ್ತು ಅವ್ರು ಕೂತ್ಕೊಳಕ್ಕಿಂತ ನಾವು ಸ್ವಲ್ಪ ಏನೋ ಮಾಡಿಸ್ಬೇಕು, ಅದೊಂದು ಪೆಂಡಿಂಗ್ ಇದೆ ಈಗ ನನ್ನ ಕಡೆಯಿಂದ ನಾನು ಮಾಡ್ತೀನಿ. ಈಗ ಬೋರು ಇದೆ ಮತ್ತೆ ಎಲೆಕ್ಟ್ರಿಕ್ ಪವರ್ ಇದೆ, ಎಲ್ಲವೂ ಕೂಡ ಇದೆ. ಮೇಡಮ್, ಈಗ ಇದೊಂಥರ ಡಿಫ್ರೆಂಟ್ ಆಗಿ ಕಾಣಿಸ್ತಿದೆ ನಂಗೆ, ತುಂಬಾ ಚೆನ್ನಾಗಿದೆ. ಒಂದು ಈ ಲಕ್ಸುರಿ ಮನೆ ಅಥವಾ ಪ್ರೀಮಿಯಂ ಮನೆಗೆ ಇದು ಕೂಡ ಒಂದು ಲೆವೆಲ್ ಅಲ್ಲಿ ಚಂದವನ್ನ ಜಾಸ್ತಿ ಮಾಡುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಟ್ರಾವೆಂಟ್ ಟೈಲ್ಸ್ ಸರ್ ಇದು. ಸೊ ಲೈಕ್ ಇದ್ರಲ್ಲಿ ಬೇರೆ ಆಪ್ಷನ್ಸ್ ಕೂಡ ಇದೆ, ಇನ್ನ ತುಂಬಾ ಕಾಸ್ಟ್ಲಿಯಷ್ಟು ಇದೆ. ಇವರು ಇದನ್ನೇ ಸೆಲೆಕ್ಟ್ ಮಾಡ್ಕೊಂಡು, ಸೊ ಹಾಗಾಗಿ ಪ್ಯಾಕೇಜ್ ಅಲ್ಲಿ ನಾವು ಯಾವ್ದನ್ನ ತಗೊಂತೀವಿ ಆ ತರ ಬರುತ್ತೆ. ಎಷ್ಟು ಪ್ಯಾಕೇಜ್ ಇರುತ್ತೆ ನಿಮ್ಮ ಹತ್ರ? ನಮ್ಮ ಹತ್ರ ಟೋಟಲ್ 7 ಪ್ಯಾಕೇಜಸ್ ಇರುತ್ತೆ ಸರ್. ಟೋಟಲ್ 7 ಪ್ಯಾಕೇಜಸ್ ಇದೆ ನಮ್ಮ ಹತ್ರ. ಸ್ಟ್ಯಾಂಡರ್ಡ್, ಪ್ರೀಮಿಯಂ, ಬೇಸಿಕ್, ಲಕ್ಸುರಿ, ಅಲ್ಟ್ರಾ ಸೂಪರ್ ಲಕ್ಸುರಿ ಅಂತ ಹೇಳಿ ಪ್ಯಾಕೇಜಸ್ ಇದೆ. ಒಂದು ಮಾತನ್ನ ಕೇಳಿದ್ದೆ ನಾನು, ವಾಸುಕಿ ಕನ್ಸ್ಟ್ರಕ್ಷನ್ಸ್ ಅವರು ಬೇರೆಲ್ಲ ಕನ್ಸ್ಟ್ರಕ್ಷನ್ ಡಿಪಾರ್ಟ್ಮೆಂಟ್ ಅವ್ರಿಗಿಂತ ಸ್ವಲ್ಪ ಕಡಿಮೆ ಬಜೆಟ್ ಅಲ್ಲಿ ಮಾಡ್ತಾರೆ, ಆಮೇಲೆ ಫಿನಿಶಿಂಗ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಅನ್ನೋದು ಕೇಳ್ಪಟ್ಟಿದ್ದೆ. ಇದು ನಿಜನಾ ಅಂತ? ಎಸ್ ಸರ್, ಹೌದು. ಇವಾಗ ಮನೆ ಕೊಟ್ಟವ್ರು ಎಲ್ಲಾರು ತುಂಬಾ ದುಡ್ಡಿಟ್ಕೊಂಡೆ ಮನೆ ಮಾಡಲ್ಲ ಸರ್. ಸೊ ಎಲ್ಲಾರ ಕೈಗೂ ಮನೆ, ಎಲ್ಲರೂ ಡ್ರೀಮ್ ಮನೆ ಆಗ್ಬೇಕಲ್ವಾ. ಸೊ ಹಾಗಾಗಿ ನಾವ್ ಎಲ್ಲರಿಗೂ ರೀಚ್ ಆಗೋ ತರನೇ ಬಜೆಟ್ ಫ್ರೆಂಡ್ಲಿ ಮನೆ ಕಟ್ತೀವಿ. ಇದು ಕಂಪ್ಲೀಟ್ಲಿ ಓನ್ ಅಲ್ವಾ ಸರ್? ಈಗ ಅಂದ್ರೆ ಬೇರೆ ರೆಂಟು ಆ ತರ ಪರ್ಪಸ್ ಏನಿಲ್ಲ, ಹಾಗಾಗಿ ಪಾರ್ಕಿಂಗ್ ಇಷ್ಟು ಜಾಗವನ್ನ ಬಿಟ್ಟಿದ್ದೀರಾ. ಒಂದು XUV ದೊಡ್ಡ ಕಾರ್ ನಿಂತ್ಕೋಬಹುದು, ಅವ್ರ ಜೊತೆಗೆ ಒಂದು 2-3 ಬೈಕ್ ನಿಂತ್ಕೋಬಹುದು. ಓಕೆ, ಸೂಪರ್. ಅಲ್ಲಿವರೆಗೂ ಬೇಕಾದ್ರೆ ನಾವು ಯುಟಿಲೈಸ್ ಮಾಡ್ಕೋಬಹುದು. ಹೌದು, ಇಲ್ಲೆಲ್ಲ ಬೈಕ್ ಗಳನ್ನ ಇಡಬಹುದು, ಅಥವಾ ಇಲ್ಲಿ ನೀವು ಹೇಳ್ದಂಗೆ ಕೂತ್ಕೊಳ್ಳೋದಕ್ಕೆ ಏನಾದ್ರೂ ವ್ಯವಸ್ಥೆಯನ್ನ ಮಾಡಬಹುದು. ಸೊ ನೀವು, ನನಗನ್ಸುತ್ತೆ ಸೆಕ್ಯೂರ್ಗೆ ತುಂಬಾ ಪ್ರಾಮಿನೆನ್ಸ್ ಕೊಟ್ಟಿದ್ದೀರಾ ಅಂತ. ಎಲ್ಲಾ ಕಡೆನೂ ಕಂಪ್ಲೀಟ್ಲಿ ಕ್ಲೋಸ್ ಮಾಡಿದ್ದೀರಾ ಅಲ್ವಾ? ಹೌದು ಸರ್, ಫುಲ್ ನಿಮಗೆ ಸ್ಟಾರ್ಟಿಂಗ್ ಇಂದ ಹಿಡಿದು ಇಲ್ಲಿವರೆಗೂ ಓಕೆ ಫುಲ್ ಸೆಕ್ಯೂರ್ ಆಗಿ ಮಾಡ್ಕೊಂಡು. ಬನ್ನಿ, ಈಗ ಮನೆಯ ಮುಂಭಾಗ ಇದೀವಿ ನೋಡಿ. ನಿಮ್ಗೆ ಇಲ್ಲಿ ಡೋರೇ ಕಾಣಿಸ್ತಿದೆ, ಎಷ್ಟು ದೊಡ್ಡದಿದೆ ಅಂದ್ರೆ. ಇದು ಐ ಥಿಂಕ್ ಇದು ಹೈಟ್ ಕೂಡ ಜಾಸ್ತಿ ಇದೆ, ಅಗಲ ಕೂಡ ಜಾಸ್ತಿ ಇದೆ. ಐ ಥಿಂಕ್ 8x5 ಸರ್. ಅವ್ರು ನಾರ್ಮಲಿ ಅವರು 6x4 ಅನ್ನೋ ಬರುತ್ತೆ, ಬಟ್ ನಾನು ರಿಕ್ವೆಸ್ಟ್ ಮಾಡಿದೆ,
ನೀವು ಮಾಡೋದಕ್ಕಿಂತ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡಿ ಸೂರ್ಯ ಅಂದ್ರೆ ಹಾ. ಅವ್ರು ಹೇಳೋದು ನೀವು ಏನು ಮಾಡ್ಬಿಡಿ ನಿಮ್ ರಿಕ್ವೈರ್ಮೆಂಟ್ ನನಗೆ ಗೊತ್ತಿದೆ. ಈ ತರ ಡೋರಲ್ಲಿ ಪ್ಲಸ್ ಪಾಯಿಂಟ್ ಏನ್ ಗೊತ್ತಾ ಸರ್, ಒಂದು ನೀವು ಬಾಗಿಲು ಹಾಕಿಟ್ರು ಕೂಡ ಇಲ್ಲಿ ಈ ಸಂದಿಲಿ ಎರಡೂ ಕಡೆ ಬೆಳಕು ಬರುತ್ತೆ ಒಳಗಡೆ, ನಿಮ್ಗೆ ಲೈಟ್ ಜಾಸ್ತಿ ಅವಶ್ಯಕತೆನೇ ಇಲ್ಲ. ಇನ್ನು ಈ ಕಡೆ ಗೋಡೆನೂ ಕೂಡ ಓಪನ್ ಇರೋದ್ರಿಂದ ಜಾಸ್ತಿ ಬೆಳಕು ಬರುತ್ತೆ. ಇನ್ನು ನೀವು ಒಳಗಡೆ ಹೋದ್ರೆ ಮೇಲ್ಗಡೆ ಕೂಡ ಸನ್ಲೈಟ್ ಆಪ್ಷನ್ ಇಟ್ಟಿದ್ದಾರೆ. ಸೊ ಮೇಲಿಂದ ಮನೆಗೆ ಬೆಳಕು ಬರೋದಕ್ಕೂ ಒಂದು ಆಪ್ಷನ್ ಬಿಟ್ಟಿದ್ದಾರೆ. ಬನ್ನಿ ಒಳಗಡೆ ಹೋಗೋಣ. It's a complete teak wood, sir. ಓಕೆ, ಇದಲ್ವಾ? Complete. Not only this, entire house wood ಎಲ್ಲ complete teak wood ಮಾಡಿರೋದು. ಓಕೆ ಓಕೆ, ಸೂಪರ್. ಇಲ್ಲಿ ಕೂಡ ಗಣೇಶನ ಒಂದು ಕೆತ್ತನೆ ಇದೆ ನೋಡಿ, ಅಲ್ಲಿ ಓಂ ಅಂತ ಇದೆ, ಇಲ್ಲಿ ಸ್ವಸ್ತಿಕ್ ಚಿಹ್ನೆ ಇದೆ. ಇದೊಂಥರ ಡಿಫ್ರೆಂಟ್ ಆಗಿದೆ. ಹಾಂ, ಎಸ್ ಎಸ್. ನೀವು ವಾಸ್ತುವನ್ನು ನಂಬೋದ್ರಿಂದ ಅಥವಾ ನೀವು ಸಾಯಿಬಾಬಾನ ನಂಬೋದ್ರಿಂದ ಬಹುಶಃ ಇದೆಲ್ಲ ಬೇಕಾಗುತ್ತೆ ಅಂತ ಅನ್ಕೊಂತೀನಿ. ಸೊ ಕಂಪ್ಲೀಟ್ಲಿ ಇಂಟೀರಿಯರ್ ವರೆಗೂ ನೀವೇ ಮಾಡಿದ್ದ ಮೇಡಮ್? ಹೌದು ಸರ್, ಕಂಪ್ಲೀಟ್ಲಿ ಇಂಟೀರಿಯರ್ ಎಲ್ಲ ನಾವೇ ಮಾಡ್ಕೊಟ್ಟಿದ್ವಿ ಸರ್. ಎಂಟೈರ್ ಥಿಂಗ್ ಇಟ್ಸ್ ಅ ಟರ್ನ್ ಕಿ ಪ್ರಾಜೆಕ್ಟ್ ಸರ್. ಇಟ್ಸ್ ಬೇಸ್ಡ್ ಆನ್ ಬೇಸಿಕಲಿ ಇಟ್ಸ್ ಅ ಟರ್ನ್ ಕಿ ಪ್ರಾಜೆಕ್ಟ್. ಅಂಡ್ ಮೋರ್ ಓವರ್ ನಾನು ಫಸ್ಟ್ ಕಂಡೀಷನ್ ಇಟ್ಟಿದ್ದೆ ಅವ್ರಿಗೆ. ಅದು ಹಾಂ, ನಾನು ವರ್ಕಲ್ಲಿ ಬಿಸಿ ಇರ್ತೀನಿ. ನನ್ನ ವೈಫು ವರ್ಕ್ ಮಾಡ್ತಾರೆ. ಹೌದು, ನಮ್ಗೆ ಅದು ಟೈಮ್ ಆಗಲ್ಲ. ನಾನು ಈಗ ನೀವು ಮನೆ ಕಟ್ಟೋಕೆ ಒಬ್ರು, ಇಂಟೀರಿಯರ್ಗೆ ಒಬ್ರು, ನಾನು ಹೋಗಕ್ಕಾಗಲ್ಲ. ಹೌದು. ಹಾಗಾಗಿ ನಾನು ಏನ್ ಮಾಡಿದೆ ಅಂದ್ರೆ ನಾನು ಫಸ್ಟ್ ಅವ್ರಿಗೆ ಹೇಳಿದ್ದೆ, ಅದು ಸೂರ್ಯ ಲೈಕ್ ನೀವು ವಹಿಸ್ಕೊಳ್ಳಂದ್ರೆ ಎಲ್ಲ ವಹಿಸ್ಕೊಳ್ಳಿ, ಐ ಡೋಂಟ್ ವಾಂಟ್ ಟು ಗೆಟ್ ಇನ್ ಟು ಅದರ್ ವೆಂಡರ್ ಅಂತ. ಹಾಗಾಗಿ A to Z ಅವ್ರು ಮಾಡಿದ್ರು. ಮತ್ತೆ ನೀವು ನೋಡ್ತಾ ಇರ್ಬೋದು ಸರ್, ನಾನು ಈ ಮನೆಯಲ್ಲಿ ಈಗ ನಾನು ಪಕ್ಕದಲ್ಲಿ 30-40 ಸೈಟ್ಗಳೆಲ್ಲ ತುಂಬಾ ಇದೆ. ಅವ್ರು ಕಟ್ಟಿದ್ರು ನಮ್ಮ ಮನೆ ಒಳಗೆ ಬೆಳಕು, ಗಾಳಿ ಬೆಳಕಿಗೆ ತೊಂದರೆ ಆಗ್ಬಾರ್ದು. ಆತರ ನಾನು ಕೇಳಿದಕ್ಕಿಂತ ಎಕ್ಸ್ಟ್ರಾ ಅಡಿಷನಲ್ ಆಗಿ ಅವರು ವಿಂಡೋಸ್ಗಳು ಹಾಕೊಟ್ಟಿದ್ದಾರೆ ನೋಡಿ. ಈ ಕಡೆ ಬೆಳಕಿದೆ, ಈ ಕಡೆ ಬೆಳಕಿದೆ, ಅಲ್ಲಿ ಹೋದ್ರೆ ಅಲ್ಲೂ ಕೂಡ ಇದೆ. ಕೀ ಪಾಯಿಂಟ್ ನ್ಯಾಚುರಲ್ ಲೈಟಿಂಗ್ ಅಂಡ್ ವೆಂಟಿಲೇಷನ್ ಕೀ ಪಾಯಿಂಟ್. ಇದೀಗ ಕಿಚನ್ ಸರ್? ಹೌದು ಸರ್, ಓಕೆ, ಓಪನ್ ಕಿಚನ್. ಓಕೆ, ಈಗ ನೀವು ಇಲ್ಲೇ ಕುತ್ಕೊಂಡು ವರ್ಕ್ ಮಾಡ್ತಾ ಇದ್ರಿ ನಾನು ಬರುವಾಗ. ಸೊ ನಿಮಗೂ ಅದೊಂದು ಬೆಟರ್ ಪಾಯಿಂಟ್ ಆಯ್ತು. ಬೆಟರ್ ಪಾಯಿಂಟ್ ನನಗೆ ಗಾಳಿ ಬೆಳಕಿಗೆಲ್ಲ ಇದು ಅಂತ ಹೇಳ್ಬಿಟ್ಟು ನಾನು ಇಲ್ಲೇ ಕುತ್ಕೊಂಡು ಮಾಡ್ತಾ ಇದ್ದೆ. ಆಕ್ಚುಲಿ ಬ್ರೇಕ್ಫಾಸ್ಟ್ ಕೌಂಟ್ರು. ಈಗ ರೀಸೆಂಟ್ ಆಗಿ ಗೃಹ ಪ್ರವೇಶ ಆಯ್ತಾ ಹೇಗೆ? ರೀಸೆಂಟ್ ಆಗಿ ಸರ್, ಇನ್ನ ಒಂದು ತಿಂಗಳು ಆಯ್ತು ಅಷ್ಟೇ. ಓಕೆ 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 ಮೇಡಮ್, ಇಂಟೀರಿಯರ್ ಬಗ್ಗೆ ಏನಾದ್ರು ಹೇಳ್ತೀರಾ ಅಂದ್ರೆ ನಮ್ಮ ವೀಕ್ಷಕರಿಗೆ? ಯಾಕಂದ್ರೆ ಇವ್ರು ಹೇಳಿದ್ರು ಒಂದ್ ಕೆಲಸವನ್ನ ಒಬ್ರಿಗೆ ಕೊಡೋದು ಯಾವಾಗ್ಲೂ ಸೂಕ್ತ. ಒಂದ್ 10 ಜನ ಬಂದ್ ಮಾಡಿದಾಗ ಟೈಮು ಹೋಗ್ಬಿಡುತ್ತೆ, ದುಡ್ಡು ಜಾಸ್ತಿ ಖರ್ಚಾಗುತ್ತೆ, ಆಮೇಲೆ ಒಂದಿಷ್ಟು ತಲೆನೋವುಗಳು ಇರುತ್ತೆ. ಈಗ ಎಲ್ಲವನ್ನ ನೀವೇ ಮಾಡೋದ್ರಿಂದ ಬಹಳ ಯೂಸ್ಫುಲ್ ಅಲ್ವ? ಎಸ್ ಸರ್, ಹೌದು. ನಾವು ಇಂಟೀರಿಯರ್ ಅಲ್ಲಿ ಎಷ್ಟು ಮ್ಯಾಕ್ಸಿಮಮ್ ಸ್ಪೇಸ್ ಯುಟಿಲೈಸೇಷನ್ ಮಾಡ್ಕೋಬೇಕು ಅಷ್ಟು ಯುಟಿಲೈಸೇಷನ್ ಮಾಡ್ಕೊಂಡಿದ್ವಿ. ಕ್ವಾಲಿಟಿ ಕೌಂಟರ್ ಟಾಪ್ಸ್ ಇದೆ, ಬ್ರಾಂಡೆಡ್ ಫಿಟ್ಟಿಂಗ್ಸ್ ಇದೆ, ಎವ್ರಿಥಿಂಗ್. ಅಂಡ್ ಓಪನ್ ಕಿಚನ್ ಇವಾಗಿನ ಮಾಡರ್ನ್. ಪ್ರತಿ ಒಂದು ಕೂಡ ನೀವು ಇಲ್ಲಿ A to Z ಕೆಲಸವನ್ನ ಮಾಡ್ಕೊಟ್ಟಿದ್ದೀರಾ. ಓಕೆ, ಮ್ಯಾಕ್ಸಿಮಮ್ ಯುಟಿಲೈಸೇಷನ್, ಸ್ಟೋರೇಜ್ ಗೆ ಇದೆಲ್ಲ. ಓಕೆ, ಎಸ್ ಸರ್, ಇಂಥದ್ದು ಇಲ್ಲ ಅನ್ನೋದಿಲ್ಲ. ಈಗ ಇನ್ನೊಂದು ಸೆಲೆಕ್ಷನ್ ನೋಡಿ ನಿಮ್ಮಲ್ಲಿ. ನಾನು ಈ ಲೈಟಿಂಗ್ ವಿಚಾರದಲ್ಲಿ ನೋಡಿದೆ ಸರ್, ಮನೆ ಒಳಗಡೆ ಎಂಟ್ರಿ ಆದ್ರೆ. ಈಗ ನೀವು ಇಲ್ಲೇ ಕೆಲಸ ಮಾಡ್ತಾ ಇದ್ರಿ, ಎಷ್ಟು ಚಂದ ಇದೆ ಅಂದ್ರೆ ಇದನ್ನೆಲ್ಲ ನೀವೇ ಸೆಲೆಕ್ಷನ್ ಮಾಡ್ಕೊ ಬಂದ್ರೆ ಹೇಗೆ? ಹೌದು ಸರ್, ಮಾರ್ಕೆಟಿಗೆ ಹೋಗಿದ್ದು ನಾನು ಆಕ್ಚುಲಿ ಸೂರ್ಯ ಅವ್ರಿಗೆ ನಾನು ರಿಕ್ವೈರ್ಮೆಂಟ್ ಹೇಳಿದೆ, ನನಗೆ ಇದೇ ತರ ಬರ್ಬೇಕು ಸೂರ್ಯ ಅಂತ. ಕೆಲವೊಂದು ಫೋಟೋ ತೋರಿಸಿದೆ, ಬೇಸ್ಡ್ ಆನ್ ಅದ್ರ ಮೇಲೆ ಅವರೇ ಚೂಸ್ ಮಾಡಿದ್ರು. ತುಂಬಾ ಚೆನ್ನಾಗಿ. ಆಮೇಲೆ ಆಕ್ಚುಲಿ ಇಲ್ಲಿ ಫ್ರಿಡ್ಜ್ ಗೆ ಒಂದು ಪಾಯಿಂಟ್ ನೀಟಾಗಿ ಮಾಡಿದಾನೆ. ಇನ್ನೂ ಫ್ರಿಡ್ಜ್ ಬಂದಿಲ್ಲ. ಇದು ಬಂದು ನಿಮಗೆ ಡಿಶ್ ವಾಷರ್ ಸರ್, ಅದಕ್ಕೂ ಪ್ಲೇಸ್ ಮಾಡಿದ್ದಾರೆ. ಅದ್ಮೇಲೆ ಮೈಕ್ರೋವನ್ ಗೆ ಕರೆಕ್ಟ್ ಆಗಿ ಪ್ಲೇಸ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ. ಖಂಡಿತ. ಅಂದ್ರೆ ಹಾಲ್ ಅನ್ನೋದೇ ಹಿಂಗಿರ್ಬೇಕು ಸರ್, ಸ್ವಲ್ಪ ಆರಾಮದಾಯಕವಾಗಿರ್ಬೇಕು ಮನೆ ಒಳಗೆ. ಇಟ್ಸ್ ಓಪನ್ ಲಿವಿಂಗ್ ಸ್ಪೇಸ್. ನೋಡಿ, ಇದು ಟಿವಿ ಯೂನಿಟ್. ಇಲ್ಲಿ ಏನು ಕಾಣಿಸ್ತಿದೆಯಲ್ಲ, ಇದು ಟಿವಿ ಯೂನಿಟ್. ಈ ಕಡೆ ಬಂದ್ರೆ ನಿಮಗೆ ಟಿವಿಯಿಂದ ಈ ಕಡೆ ಒಂದು ಸೋಫಾ ಇಟ್ಟಿದ್ದಾರೆ. ಇಲ್ಲಿ ಬಂದ್ರೆ ನಿಮಗೆ ದೇವ್ರ ಮನೆ ಕಾಣಿಸುತ್ತೆ ನೋಡಿ. ಮುಂದೆ ಬನ್ನಿ, ಹಾಗೆ ಮುಂದೆ ಬಂದು ಇಲ್ಲಿಂದ ನೋಡಿದ್ರೆ ನಿಮಗೆ ಸನ್ಲೈಟ್ ನೇರವಾಗಿ ದೇವ್ರ ಮನೆ ಒಳಗಡೆನೆ ಬೀಳುತ್ತೆ. ಸರ್, ದೇವ್ರ ಮನೆಯ ಕಾನ್ಸೆಪ್ಟ್ ಬಗ್ಗೆ ಒಂದು ಸ್ವಲ್ಪ ಹೇಳಿ ಸರ್ ನೀವು. ಇದನ್ನ ನಾವು ಹೇಳ್ಬೇಕಂತ ಹೇಳಿದ್ರೆ ವಾಸ್ತು ಪ್ರಕಾರ ಪ್ಲಸ್ ನಮ್ದೊಂದು ಮೊದ್ಲಿಂದಲೂ ನಮ್ಗೊಂದು ಕನ್ಸಿತ್ತು ಸರ್. ಓಕೆ, ನಾವು ಇದುವರೆಗೂ ಎಷ್ಟು ಮನೇಲಿ ಇದ್ವಿ ಎಲ್ಲ ಒಂಥರ ಕಂಜೆಸ್ಟೆಡ್ ಆಗಿತ್ತು, ಬೆಳಕು ಬರ್ತಿಲ್ಲ ದೇವ್ರ ಮನೆ. ಹೌದು ಹೌದು, ನಾವು ಇವ್ರಿಗೆ ಹೇಳಿದ್ವಿ ಸೂರ್ಯನ ಬೆಳಕು ಬರಂಗ್ ಬಾಗಬೇಕು ನಮಗೆ. ಅದು ಹೆಂಗಂದ್ರೆ ಈಗ ಮಧ್ಯಾಹ್ನ 12 ಗಂಟೆ ಆಯ್ತು, ನೀವು ನೋಡ್ತಾ ಇರ್ಬೋದು ಸರ್, ಅಲ್ಲಿ ಕರೆಕ್ಟ್ ಆಗಿ ಆಲ್ರೆಡಿ ಬೆಳಕು ಬಂದಿದೆ. ನೀವು ಕರೆಕ್ಟ್ ಆಗಿ ಆ ದೇವ್ರ ಮಧ್ಯಕ್ಕೆ ಬರುತ್ತೆ ಬೆಳಕು. ನಾವು ಮೇಲ್ಗಡೆ ಟಫನ್ ಗ್ಲಾಸ್ ಹಾಕಿದ್ದಾರೆ, ಸೊ ಅಲ್ಲಿಂದ ನಮಗೆ ನೇರ ಬೆಳಕು ಇದಕ್ಕೆ ಬೀಳುತ್ತೆ. ಅದು ಮನೆಗೆ ಏಳಿಗೆಗೆ ಬಹಳ ಉತ್ತಮ. ಅದು ಹೌದು, ಖಂಡಿತ. ಅದು ಕೂಡ ಕರೆಕ್ಟ್ ಆಗಿ ಬ್ರಹ್ಮಸ್ಥಾನದಲ್ಲಿ ಮಾಡಿದ್ದಾರೆ, ಪರ್ಫೆಕ್ಟ್ ಆಗಿ ಮಾಡಿದ್ದಾರೆ ಫಿನಿಶಿಂಗ್. ಇದೆಲ್ಲ ಇದೆಲ್ಲವೂ ಕೂಡ ಟೀಕ್ ವುಡ್ ಇಂದ ಮಾಡಿದೆ. ಇದು ಕಂಪ್ಲೀಟ್ ಟೀಕ್ ವುಡ್. ಓಕೆ, ಇಲ್ಲೂ ಕೂಡ ಇದೆ ನೋಡಿ. ಅಂದ್ರೆ ಇದು ಕೂಡ ಏನಾದ್ರು ಇಡೋದಾದ್ರೆ ಶೋ ಆಫ್ಗೆಲ್ಲ ತುಂಬಾ ಚೆನ್ನಾಗುತ್ತೆ. ಈಗ ಒಂದು ಹಾಲ್, ಒಂದು ಕಿಚನ್, ಒಂದು ದೇವ್ರ ಮನೆ, ಇಲ್ಲಿ ಒಂದು ರೂಮಾ? ಇಲ್ಲೊಂದು ರೂಮ್ ಸರ್. ಬನ್ನಿ ಆ ರೂಮ್ ಅನ್ನು ತೋರ್ಸೋಣ. ತಾಯಿಯವ್ರಿಗೆ ಇದು ನಮ್ಮ ಮದರ್ಗೋಸ್ಕರ. ಓಕೆ ಓಕೆ. ಇಲ್ಲೂ ಅಟ್ಯಾಚ್ ಬಾತ್ರೂಮ್ ಇದೆ. ಎಲ್ಲದಕ್ಕೂ ಅಟ್ಯಾಚ್ ಬಾತ್ರೂಮ್ ಸರ್. ಮೇಡಮ್, ಈ ಬಾತ್ರೂಮ್ ಅಲ್ಲಿ ಕೆಲವೊಂದು ಫಿಟ್ಟಿಂಗ್ಸ್ಗಳು
ಒಬ್ಬೊಬ್ರು ಒಂದೊಂದು ಬ್ರ್ಯಾಂಡ್ ಅನ್ನ ಯೂಸ್ ಮಾಡ್ತಾರೆ. ನೀವೆಲ್ಲ ಯಾವ ತರ ಕ್ವಾಲಿಟಿ, ಪ್ರೀಮಿಯಂ ಕ್ವಾಲಿಟಿನ ಯೂಸ್? ಇದು ಪ್ರೀಮಿಯಂ ಹೌಸ್ ಆಗಿರೋದ್ರಿಂದ ಪ್ರೀಮಿಯಂ ಕ್ವಾಲಿಟಿ ಲೈಕ್ ಜಾಗ್ವಾ ಫಿಟ್ಟಿಂಗ್ಸ್ ನಾವು ಅದನ್ನ ಯೂಸ್ ಮಾಡ್ತೀವಿ. ಜೊತೆಗೆ ನಾವು ಕ್ಲೈಂಟ್ಸ್ ರಿಕ್ವೈರ್ಮೆಂಟ್ಸ್ ಕೂಡ ತಗೋತೀವಿ ಸರ್. ಅವ್ರು ಯಾವ ಪರ್ಟಿಕ್ಯುಲರ್ ಬ್ರ್ಯಾಂಡ್ ನ ಸಜೆಸ್ಟ್ ಮಾಡ್ತಾರೆ, ವಿಲ್ ಗೋ ಥ್ರೂ ದಟ್. ಎಸ್ ಸರ್, ಈಗ ಒಂದು ರೂಮ್ ಅಂತ ಬಂದಾಗ ರೂಮ್ ಕಟ್ಟುವಾಗ ಬೇರೆ ತರ ಇರುತ್ತೆ, ಕಟ್ಟಿದ ನಂತರ ಅದನ್ನ ಒಂದ್ ಸ್ವಲ್ಪ ಚಂದ ಅಥವಾ ಡೆಕೋರೇಟಿವ್ ಆಗಿ ಮಾಡ್ಬೇಕು ಅಂದಾಗ ಅಲ್ಲೊಂದ್ ದೊಡ್ಡ ಸವಾಲ್ ಇರುತ್ತೆ. ಇದೆಲ್ಲ ಹೆಂಗೈತಿ? ಇದ್ರ ಡಿಸೈನ್ ಕೊಟ್ಟಿದ್ರ ಅವರು ಅಥವಾ ನೀವೇನು? ಡಿಸೈನ್ ಅಂದ್ರೆ ಸರ್ ಫಸ್ಟ್ ನಮ್ ರಿಕ್ವೈರ್ಮೆಂಟ್ ತಗೊಂಡ್ರು. ಕೆಲವೊಂದು ಅವರು ರಿಕ್ವೈರ್ಮೆಂಟ್ ನಾವು ಕೊಟ್ಟಾಗ ನಾವು ಸ್ವಲ್ಪ ಚೇಂಜಸ್ ಮಾಡಿದ್ವಿ. ನಾವು ಸ್ಟಾರ್ಟಿಂಗ್ ಮಾಡಿದಾಗ ಈಗ ಬೇ ವಿಂಡೋಸ್ ಎಲ್ಲ ಇರಲಿಲ್ಲ. ನಾನು ಅವ್ರಿಗೆ ಬೇ ವಿಂಡೋಸ್ ಎಲ್ಲ ರಿಕ್ವೆಸ್ಟ್ ಮಾಡಿದೆ. ಫುಲ್ ಕಂಟಿನ್ಯೂಸ್ ಇದಿತ್ತು, ವಾರ್ಡ್ರೋಬ್ ಇತ್ತು. ಅದೆಲ್ಲ ಟೇಕ್ ಓವರ್ ಮಾಡಿ ಅಂದ್ರೆ ನಮಗೆ ಬೇಕಾದಂಗೆ ಅವ್ರು ಮಾಡ್ಕೊಟ್ರು. ಇಲ್ಲಿಯೂ ಕೂಡ ನೋಡಿ, ನೀವು ಅಬ್ಸರ್ವ್ ಮಾಡ್ಬೋದು, ಎಷ್ಟು ದೊಡ್ಡ ವಿಂಡೋ ಇಟ್ಟಿದ್ದಾರೆ. ಬಹುಶಃ ನಾವು ಅದನ್ನ ತೆಗೆದಿಟ್ಕೊಂಡ್ರೆ ಗಾಳಿಯೂ ಅಷ್ಟೇ ಬರುತ್ತೆ, ಕ್ಲೋಸ್ ಮಾಡಿದ್ರೆ ಬೆಳಕು ಅದ್ರ ಡಬಲ್ ಬರುತ್ತೆ. ಇಲ್ಲೂ ಕೂಡ ಇದೆ ಲೈಟ್ ಅವಶ್ಯಕತೆನೇ ಇಲ್ಲ. ನಾವು ಸುಮ್ಮನೆ ಶೂಟಿಂಗ್ ಅಂತ ಹೇಳಿ ಪರ್ಪಸ್ ಲೈಟ್ ಇಟ್ಕೊಂಡಿದ್ವಿ ಬಿಟ್ರೆ ಬೇರೆ ಇಲ್ಲ ಅಂದ್ರೆ ಲೈಟ್ ಅವಶ್ಯಕತೆ ಇಲ್ಲ. ಬನ್ನಿ ಈಗ ನಾವು ಒಳಗಡೆ ಮೇಲ್ಗಡೆ ಫಸ್ಟ್ ಫ್ಲೋರಿಗೆ ಹೋಗೋಣ. ಫಸ್ಟ್ ಫ್ಲೋರ್ ಒಂಥರ ಡಿಫ್ರೆಂಟ್ ಆಗಿದೆ. ಇವ್ರ ಸ್ಕೋಪ್ ಅಲ್ಲಿ SSL ಬರುತ್ತೆ ಅಂತ ಹೇಳಿ, ಬಟ್ ನನಗೆ ಇವರು ರೈಲಿಂಗ್ಸ್ ಬರುತ್ತೆ ಅಂದ್ರು. ಸೂರ್ಯ ಪರ್ಸನಲ್ ಆಗಿ ಹೇಳಿ, ಸರ್ ಇಷ್ಟೆಲ್ಲಾ ಚೆನ್ನಾಗಿ ಮಾಡಿದೀವಿ, ಇದಕ್ಕೂ ಟೀ ಕುಡಿಗೆ ಹೋಗ್ಬಿಡಿ ಅಂತ ಹೇಳ್ಬಿಟ್ಟು ಅವರೇ ಸಜೆಸ್ಟ್ ಮಾಡಿದ್ರು. ಅದೇ ಸರ್, ನಾವು ರೈಲಿಂಗ್ಸ್ ಬಂದು ಸ್ಟೇನ್ಲೆಸ್ ಸ್ಟೀಲ್ ಅಥವಾ ಮೈಲ್ಡ್ ಸ್ಟೀಲ್ಸ್ ಕೊಡ್ತೀವಿ. ಸೊ ಸರ್ ಸಜೆಸ್ಟ್ ಮಾಡಿ ಇಲ್ಲಿಗೂ ವುಡನ್ನೇ ಹಾಕ್ಸಿರ್ದು. ನಾವು ಪ್ರೀಮಿಯಂ ಲಕ್ಸುರಿ ಲುಕ್ ಬೇಕಂತ ಹೇಳಿ ಲಕ್ಸುರಿ ಲುಕ್ ಬರುತ್ತೆ ಅಂತ ಹೇಳಿ ಎಲ್ಲ ವುಡನ್ ಅಲ್ಲಿ ಹಾಗೆ ಇದು ಒಂದು ರೈಲಿಂಗ್ಸ್ ಆಗಿದ್ರೆ ಚೆನ್ನಾಗಿರಲ್ಲ ಅಂತ ಹೇಳಿ ವುಡನ್ ಲುಕ್ ಫಿನಿಶಿಂಗ್ ಕೊಟ್ಟಿದ್ದಾರೆ. ಮತ್ತೆ ನೀವು ಬಳಸಿರುವಂತ ಲೈಟ್ಗಳು ಕೂಡ ಈ ಹಳೇ ಕಾಲದಲ್ಲಿ ಇರುವಂತ ಲೈಟ್ಗಳು, ಅಂದ್ರೆ ಈ ದೊಡ್ಡ ದೊಡ್ಡ ಹೋಟೆಲ್ಗೆಲ್ಲ ಹೋದ್ರೆ ನಾವು ಅದನ್ನ ಯೂಸ್ ಮಾಡೋದನ್ನ ನೋಡಿದ್ದೆ. ಆಸ್ಥೆಟಿಕ್ ಫೀಲ್ ಕೊಡ್ಬೇಕಲ್ವಾ ಸರ್. ಆಮೇಲೆ ಕೆಲವೊಂದು ಈ ವಾಲ್ ಗಳನ್ನ ಈಗ ಹಂಗೆ ಬಿಟ್ಟಿದ್ದಾರೆ. ಬಹುಶಃ ಅಲ್ಲೇನಾದ್ರು ಫೋಟೋಸ್ ಪ್ಲಾನಿಂಗ್ ಇದೆ? ಫೋಟೋಸ್ ಫ್ಯೂಚರ್ ಅಲ್ಲಿ ಪ್ಲಾನಿಂಗ್ ಇದೆ. ಇನ್ನ ಸಡನ್ ಆಗಿ ಇನ್ನೂ ಒಂದ್ ತಿಂಗಳಾಗಿರೋದ್ರಿಂದ ಇನ್ನ ತುಂಬಾ ಮಾಡ್ಬೇಕಾಗಿದೆ. ಹೌದು ಈಗಷ್ಟೇ ಓಪನ್ ಆಗಿದ್ದು, ಇನ್ನು ಒಂದೊಂದೇ ಐಟಮ್ ಅನ್ನ ತಗೊಂಡ್ ಬರ್ತಾ ಇಲ್ಲಿ ಬಹಳ ಒಳ್ಳೆಯ ಫೀಲ್ ಅನ್ನ ಕೊಡುತ್ತಿದ್ದು. ನೋಡಿ, ಇಲ್ಲೂ ಕೂಡ ಕಿಟಕಿಯನ್ನು ಇಟ್ಟಿದ್ದಾರೆ. ಇಲ್ಲಿ ಇದೆ, ಅಲ್ಲಿ ಬೇಡ ಅಂತ ಕ್ಲೋಸ್ ಮಾಡಬಹುದಿತ್ತು, ಆದ್ರೆ ಅವ್ರು ಬಿಟ್ಟಿಲ್ಲ. ಅವ್ರು ಇದನ್ನ ನಾನು ಹೈಲೈಟ್ ಮಾಡ್ಬೇಕು. ನನ್ನ ವೈಫ್ಗೆ ಆಗ್ಲಿ ನನ್ನ ಮದರ್ಗೆ ಆಗ್ಲಿ ಕಾಫಿ ಕುಡಿಯೋದು ಅಭ್ಯಾಸ ಜಾಸ್ತಿ. ಅವ್ರಿಗೆ ಏನಂದ್ರೆ ನಾನು ದೊಡ್ಡ ವಿಂಡೋ ಹಾಕಿದ್ರೆ ಅವ್ರು ಕೂರಕ್ ಆಗ್ತಿರ್ಲಿಲ್ಲ. ನೀವು ಅಬ್ಸರ್ವ್ ಮಾಡಿ, ಶಿ ಕ್ಯಾನ್ ಸಿಟ್ ದೇರ್ ಅಂಡ್ ಲೈಕ್ ಕಾಫಿ ಕುಡಿತಾ ಆ ಕಡೆ ಈ ಕಡೆ ನನ್ಗೆ ಹೊರಗಡೆ ನೋಡಬಹುದು. ನೋಡಿ ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ. ಅವ್ರೇನಾದ್ರು ಕೂತ್ಕೊಂಡ್ರೆ ಆ ಕಡೆ ಕಾಫಿ ಕುಡಿತಾ ನೋಡ್ಕೊಂಡು ಹೋಗ್ಬೋದು. ಎಸ್, ಇಲ್ಲೆಲ್ಲ ನೆಕ್ಸ್ಟ್ ನನ್ನ ಪ್ರಕಾರ ಈಗೆಲ್ಲ AI ಟ್ರೆಂಡ್ ಇದೆ. AI ಬೇಕಾಗಿರುವಂತೆ ಈಗ ಅಲ್ಲೇ ಒಂದು ದೇವಸ್ಥಾನ ಇದೆ. ಆ ತರದ ಇಮೇಜಸ್ ಗಳನ್ನೆಲ್ಲ ನೀವು ಕ್ರಿಯೇಟ್ ಮಾಡಿ ಹಾಕಿದ್ರೆ ಇನ್ನೂ ಬ್ಯೂಟಿಫುಲ್ ಆಗಿರುತ್ತೆ. ಈಗ ಯಾವ ರೂಮಿಗೆ ಹೋಗೋಣ ಸರ್? ಫಸ್ಟ್ 3 ರೂಮ್ ಇದೆ ಅಲ್ವಾ ಇಲ್ಲಿ? ಹೌದು ಸರ್, ಇದೊಂಥರ ಡಿಫ್ರೆಂಟ್ ಕಾನ್ಸೆಪ್ಟ್ ಅಲ್ಲಿ ಬಂದಿದ್ದೀವಿ ಸರ್. ಓಕೆ, ಇಲ್ಲಿ ಏನಾಯ್ತು ಅಂದ್ರೆ ನಾವು ಇಲ್ಲಿ ಓಪನ್ ಸ್ಪೇಸ್ ನ ಕೊಟ್ವಿ. ಇಲ್ಲಿ ಯಾರು ಬಂದ್ರೆ ಮಾಡಿದ್ರೆ ನನಗೆ ಏನಂದ್ರೆ ಇಲ್ಲಿ ನಿಂತ್ಕೊಂಡು ನೋಡಿದ್ರೆ ಬಾಗ್ಲಲ್ಲೆಲ್ಲ ಕಾಣ್ಬೇಕಂತ ಹೇಳಿ ಕಾಣಬೇಕು. ಈ ಒಂದು ಸೋಫಾಲ್ಲಿ ನೀವು ಕೂತ್ಕೊಂಡ್ರು ನಾವ್ ಇಲ್ಲೇ ಕಾಣುತ್ತೆ. ಊಟ ಕರೆದ್ರೂ ಕೇಳಿಸ್ಬೇಕು. ಅದ್ರಲ್ಲಿ ಒಂದು ಮೈನಸ್ ಏನಾಯ್ತು ಅಂದ್ರೆ ನನಗೆ 3 ಕಡೆ ಕಾಣ್ತಾ ಇದೆ, ಇನ್ನೊಂದ್ ಕಡೆ ಕಾಣಲ್ಲ. ಅದಕ್ಕೆ ಏನ್ ಮಾಡ್ಬೇಕು ಅಂತ ಇದ್ದಾಗ ಈ ಐಡಿಯಾ ಕೊಟ್ರು. ನೀವು ಗ್ಲಾಸ್ ಹಾಕಿಸ್ಕೊಂಬಿಡಿ, ಆ ಗ್ಲಾಸ್ ಹಾಕಿಸ್ಕೊಂಡು ನೀವು ಅಲ್ಲಿ ರೂಮ್ ಅಲ್ಲಿ ಇದ್ರು ಸಹ ಅಲ್ಲಿಂದ ನೋಡ್ಬೋದು. ಈ ಗ್ಲಾಸ್ ಅಲ್ಲಿಂದ ನೀವು ರೂಮ್ ಇಂದ ನೋಡಿ, ನಿಮಗೆ ಕರೆಕ್ಟ್ ಕಿಚನ್ ಕಾಣುತ್ತೆ ನಿಮ್ಗೆ. ಸೊ 365 ಡಿಗ್ರಿ ನಮ್ಗೆ ವ್ಯೂ ಕಾಣುತ್ತೆ ಕೆಳಗಡೆ. ಓಕೆ, ಇಲ್ಲಿಂದ ನೋಡೋದಕ್ಕೆ ಆ ರೂಮ್ ಆತರ ಇದೆ. ಈಗ ಅಲ್ಲೊಂದು ಹಿಡನ್ ಫ್ಯಾಕ್ಟರ್ ಇದೆ ನೋಡಿ, ಈಗ ತೋರಿಸ್ತಾರ ಅವರು. ಇಲ್ಲಿ ನೋಡಿ, ನೋಡಿ ಹಿಂಗ್ ನೋಡಿದ್ರೆ ಏನೂ ಇಲ್ಲ, ಒಳಗಡೆ ಹೋದ್ರೆ ಬ್ಯೂಟಿಫುಲ್ ಆಗಿದೆ. ಹೌದು. ಓಕೆ, ಇದು ಯಾರು ಕಿಡ್ಸ್ ರೂಮ್ ಹೇಗೆ ಸರ್? ಇದು ಗೆಸ್ಟ್ ರೂಮ್ ಸರ್. ಇದು ಗೆಸ್ಟ್ ರೂಮ್. ಕಸಿನ್ಸ್ ಅವರು ಇವರೆಲ್ಲ ಬರ್ತಿರ್ತಾರಲ್ಲ, ಸೊ ಅವ್ರಿಗೂ ಒಂಥರ ಫೀಲ್ ಆಗ್ಬೇಕಲ್ವಾ ಮನೆ ತರ. ಹಾಗಾಗಿ ತುಂಬಾ ಚೆನ್ನಾಗಿಟ್ಟಿದ್ದೀರಾ. ಕಂಪ್ಲೀಟ್ ವರ್ಕ್ ಮುಗ್ದಿದೆ. ಇದೆಲ್ಲ ಕ್ವಾಲಿಟಿ ಎಲ್ಲ ಹೆಂಗಿದೆ ಸರ್? ಕ್ವಾಲಿಟಿ ಎಲ್ಲ ನಾ ಹೇಳ್ತಿಲ್ವಾ ನಿಮ್ಗೆ ಇನ್ನೊಂದು ಹೇಳ್ಬೋದು. ನಾನು ಕೆಲವೊಂದ್ಸರಿ ನಾನು ಸ್ಟಾರ್ಟಿಂಗ್ ಏನಾಗುತ್ತೆ, ನಾವು ಈಗ ಅಮೌಂಟ್ ಹಾಕ್ಬಿಟ್ಟಿರ್ತೀವಿ, ನನಗೂ ಬರಕ್ ಟೈಮ್ ಆಗಿರಲ್ಲ. ಅವಾಗ ಏನಾಗುತ್ತೆ ಅಂದ್ರೆ ನನ್ಗೆ ಗೊತ್ತಿರೋ ಫ್ರೆಂಡ್ಸ್ ಗಳು ಅವ್ರು ಇರಲ್ಲ. ಇವ್ರು ಕನ್ಸ್ಟ್ರಕ್ಷನ್ ಮಾಡ್ಬೇಕಾದ್ರೆ ಪ್ರತಿಯೊಂದು ಮೆಟೀರಿಯಲ್ ಬರೋದು, ನಾನು ಒಂದ್ಸರಿ ಬರಕ್ ಆಗ್ತಿರ್ಲಿಲ್ಲ. ನಾನು ಹೇಳಿದೆ ನನ್ನ ಕಸಿನ್ಸ್ಗೆ ಒಂಚೂರು ನೋಡ್ರಪ್ಪ ಮೆಟೀರಿಯಲ್ ಬಂದಿದೆ ಅಂತ. ಸರ್ ಅವ್ರು ಹೇಳಿದ್ದು ನಂಬ್ತಿರೋ ಬಿಡ್ತಾರೆ, ಈ ಮೆಟೀರಿಯಲ್ ಯಾವುದಕ್ಕೂ ಕಾಂಪ್ರಮೈಸ್ ಆಗಿಲ್ಲ ಸರ್. ಅವ್ರು ಏನ್ ನಮ್ಗೆ ಕೊಟ್ಟಿದ್ದಾರೆ ಇದ್ರಲ್ಲಿ ಅಗ್ರಿಮೆಂಟ್ ಅಲ್ಲಿ, ಅದಕ್ಕಿನ್ನ ಸ್ಟ್ಯಾಂಡರ್ಡ್ ಕ್ವಾಲಿಟಿನೇ ಹಾಕಿದ್ದಾರೆ ನನಗೆ. ಸ್ಟ್ಯಾಂಡರ್ಡ್ ಕ್ವಾಲಿಟಿ ಅದು ಮಾತ್ರ ಹೇಳ್ಬೋದು, ಅಶ್ಯೂರೆನ್ಸ್ ಕೊಡ್ಬೋದು. ಓಕೆ, ಇಲ್ಲಿ ನೋಡಿ, ಇಲ್ಲೂ ಕೂಡ ಅಟ್ಯಾಚ್ ಬಾತ್ರೂಮ್ ಇದೆ, ಇಲ್ಲಿ ಕಾಣಿಸ್ಬೋದು. ಮತ್ತೆ ಪ್ರತಿಯೊಂದು ಕೂಡ ಪ್ರೀಮಿಯಂ ಅಲ್ಲೇ ನೀವು ಮಾಡಿದೀರಾ, ಮಾಡಿದ್ರಿ, ಯಾವ್ದ್ರಲ್ಲೂ ಕಾಂಪ್ರಮೈಸ್ ಆಗಿಲ್ಲ. ಇದೊಂದು ನೋಡಿ ಎಷ್ಟು ಚೆನ್ನಾಗಿದೆ. ಇಲ್ಲ, ಕಾಂಪ್ರಮೈಸ್ ನಾನು ಆಗ್ತೀನಿ ಅಂದ್ರೆ ಸೂರ್ಯ ಬಿಡ್ತಾ ಇಲ್ಲ. ನೋಡಿ, ಇದೊಂದು ಬ್ಯೂಟಿಫುಲ್ ಆಗಿದೆ ನೋಡಿ. ಇದು ಕನ್ನಡಿ, ಬಟ್ ಓಪನ್ ಮಾಡಿದ್ರೆ ನಿಮ್ಗೆ ಈ ಕಡೆ ಸ್ಟೋರೇಜ್ ಕೂಡ ಆಪ್ಷನ್ ಇಟ್ಟಿದ್ದಾರೆ. ಈ ಕಡೆ ಬಂದ್ರೆ ಕಾಣಿಸುತ್ತೆ. 30-40 ಸೈಟ್ ಅಲ್ಲಿ ಈ ತರ ಒಂದು ಪ್ಲಾನಿಂಗ್ ಮಾಡಿದ್ದು ನಿಜವಾಗ್ಲೂ ಬ್ಯೂಟಿಫುಲ್ ಆಯ್ತು ಸರ್. ಇಷ್ಟೆಲ್ಲ ಚೆನ್ನಾಗಿ ಬರೋದಕ್ಕೆ ಅದು ಕೂಡ ಕಾರಣ ಅಂತ ನಾನು ಅನ್ಕೊಂತೀನಿ.
ನೋಡಿ ಕ್ಲೋಸ್ ಮಾಡಿದ್ರೆ ವಾಪಸ್ ಕ್ಲೋಸ್ ಆಗುತ್ತೆ. ಇದು ಗೆಸ್ಟ್ ರೂಮು. ಇಲ್ಲೂ ಕೂಡ ನೀವು ಅಬ್ಸರ್ವ್ ಮಾಡ್ಬೋದು ನೋಡಿ ಸರ್, ಅದು ಆಕ್ಚುಲಿ ಫುಲ್ ಓಪನ್ ಮಾಡ್ಬೋದು ನಿಮಗೆ, ಫುಲ್ ವಿಂಡೋಸ್. ನೀವು ಏನದು ಸರ್ ನೀವು ನಂಬ್ತಿರೋ ಬಿಡ್ತೀರಿ, ನಾವು ಆಕ್ಚುಲಿ ನಮ್ಮ ಮಾಸ್ಟರ್ ಬೆಡ್ರೂಮ್ಗಿಂತ ನಾವು ಇದನ್ನೇ ಇಷ್ಟಪಡ್ತೀವಿ. 365 ಡಿಗ್ರಿ ಇಲ್ಲೂ ನೀವು ಮಲಕೊಂಡು ಸುಮ್ಮನೆ ನೋಡಿದ್ರೆ ಆ ಫ್ಲಾಟ್ ಗಳದೆಲ್ಲ ಲೈಟ್ ಗಳು ಆನ್ ಆಗಿರುತ್ತೆ, ಒಂಥರ ಸಕಲಾಗಿರುತ್ತೆ ವ್ಯೂ ರಾತ್ರಿ ಹೊತ್ತು. ನೋಡಿ ಈ ತರ ಕಿಟಕಿ ಇದ್ರೆ ಒಂದ್ ಸ್ವಲ್ಪ ಬ್ಯೂಟಿಫುಲ್ ಆಗಿ. ಕೆಲವರು ಹೇಳ್ತಾರೆ ಎಡ್ಜಸ್ ಅನ್ನ ನೀಟಾಗಿ ಫಿನಿಶ್ ಮಾಡೋಕ್ ಆಗಲ್ಲ ಅಂತ ಹೇಳ್ತಾರೆ, ಬಟ್ ಇಲ್ಲಿ ಕರೆಕ್ಟ್ ಆಗಿ ಮಾಡಿದ್ದಾರೆ. ಕರೆಕ್ಟ್ ಆಗಿ ಮಾಡಿದ್ರು. ಎಸ್, ಒಂದ್ ಗೋಡೆಗಿರೋ ತಾಕತ್ತು ಆ ಗ್ಲಾಸಿಗೂ ಕೂಡ ಇರ್ಬೇಕಲ್ಲ. ಸೊ ಎಸ್ 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 ಸರ್, ಇದೊಂದು ಹೈಲೈಟ್ ಮಾಡಿ ನಿಮಗೆ. ಆಕ್ಚುಲಿ ಇದು ಹೊಸ ಕಾನ್ಸೆಪ್ಟ್, ವಾಲ್ ಆಫ್ ಫೇಮ್ ಅಂತ. ನಾವು ಫೋಟೋಸ್ ಇದಕ್ಕೆಲ್ಲ ಇಂಪಾರ್ಟೆಂಟ್ ಫೋಟೋಸ್ ಹಾಕೋದಕ್ಕೆ ಅಂತ ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ನೀವೆಲ್ಲ ಹೋದ್ರೆ ಅಥವಾ ಮೆಮೊರೇಬಲ್ ಫೋಟೋಸ್ ಇದ್ರೆ ಇಲ್ಲಿ ಹಾಕೋಬಹುದು. ಎಕ್ಸಾಕ್ಟ್ಲಿ. ಎಸ್ ಎಸ್. ಬನ್ನಿ ಸರ್, ನಿಮ್ ರೂಮ್ ಯಾವ್ದು ಸರ್ ಈಗ ಇದರಲ್ಲಿ? ಇದೇನಾ ಸರ್? ನಂದು ಆಕ್ಚುಲಿ ಇದು ನನ್ನ ಮಗಳು ರೂಮು. ಓ, ಇಲ್ಲೇ ಇದ್ದಾಳೆ. ಕಿಡ್ಸಿಗಂತಾನೆ ಮಾಡಿರೋದ್ರಿಂದ ಅವಳಿಗೋಸ್ಕರ ಸ್ಟಡಿ ಟೇಬಲ್, ಅವಳಿಗೆ ಮೇನ್ ಬಾಲ್ಕನಿ ಬೇಕಿತ್ತು ಅವಳಿಗೆ. ಓಕೆ, ಹಂಗಾಗಿ ಬಾಲ್ಕನಿಯೂ ಕೂಡ ಇದೆ ಇಲ್ಲಿ. ಬಾಲ್ಕನಿ ಅವಳಿಗೋಸ್ಕರ ಜೋಕಾಲಿ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ. ನಾನೇ ಕೂತ್ಕೊಂಡಿದ್ದೀನಿ. ಬಾಲ್ಕನಿ ಇಷ್ಟನಾ ನಿನ್ಗೆ? ವಾವ್, ಎಸ್, ಕೂತ್ಕೊಳ್ಳಿ ನೋಡೋಣ. ಜೋಕಾಲಿಯಲ್ಲಿ ಕೂತ್ಕೊಳ್ಳಿ. ಎಸ್, ಅವಳದೇ ರೂಮ್ ಅಂತ ಇದು, ಅವಳಿಗೋಸ್ಕರನೇ ಮಾಡಿರೋದು ನೋಡಿ, ಎಷ್ಟು ಚೆನ್ನಾಗಿದೆ. ತುಂಬಾ ಜಾಸ್ತಿ ಸ್ಪೇಸ್ ತಗೊಂತಲ್ಲ ಇದು? ಬೇಕಿತ್ತು ಸರ್. ಆಕ್ಚುಲಿ ಏನಾಗುತ್ತೆ, ನಾವು ಸಂಜೆ ಹೊತ್ತು ಕೂತ್ಕೊಂಡು ಕಾಫಿ ಟೀ ಕುಡಿಯೋಕ್ಕೂ, ಈಗ ನಮ್ಮ ತಾಯಿ ಅವರೆಲ್ಲ ಕೂತ್ಕೊಂಡು ಆರಾಮಾಗಿ ಮಾತಾಡೋದಕ್ಕೂ ಸ್ವಲ್ಪ ಬ್ರಾಡ್ ಆಗಿರ್ಲಿ ಅಂತ ಮಾಡಿದ್ವಿ. ಮೋರ್ ಓವರ್ ನೀವು ಇಲ್ಲಿ ಕೂತ್ಕೊಂಡು ನೋಡ್ರೆ ಅಲ್ಲಿ ಟೆಂಪಲ್ ಕಾಣುತ್ತಲ್ಲ, ಅಲ್ಲಿ ಟೆಂಪಲ್ ಇದೆ ನೋಡಿ, ಆಂಜನೇಯ ಟೆಂಪಲ್. ಕೂತ್ಕೊಂಡು ಸಂಜೆ ಹೊತ್ತು ವ್ಯೂ ಬೇರೆ ತರ ಇರುತ್ತೆ. ಎಸ್ ಸರ್, ಎಸ್ ಸರ್. ಇದು ಎಲ್ಲರಿಗೂ ಸಿಗಲ್ಲ ಈ ಭಾಗ್ಯ, ನಿಮಗೆ ಸಿಕ್ಕಿದೆ. ಎಸ್, ಇದು ಕೂಡ ಅಟ್ಯಾಚ್ ಬಾತ್ರೂಮ್. ಅಟ್ಯಾಚ್ ಬಾತ್ರೂಮ್, ವಾಕ್ ಇನ್ ವಾರ್ಡ್ರೋಬ್ ಇದೆ ಸರ್ ಇದರಲ್ಲಿ. ಓಕೆ, ಇಲ್ಲಿ ಈ ಆಚೆ ರೂಮಿಗೆ ಹೋಗಕ್ಕೆ ಒಂದು ಕನೆಕ್ಟಿವಿಟಿ ಡೋರ್ ಕೂಡ ಇದೆ. ಆ ಬೆಡ್ರೂಮ್ ಇಂದಲೂ ಬರ್ಬೋದು ನೀವು ಬಾಲ್ಕನಿಗೆ. ಸೂಪರ್. ಇದು ವಾಕ್ ಇನ್ ವಾರ್ಡ್ರೋಬ್ ಇದೆ. ಓಕೆ, ವಾಕ್ ಇನ್ ವಾರ್ಡ್ರೋಬ್ ವಿತ್ ಡ್ರೆಸ್ಸಿಂಗ್ ಟೇಬಲ್ ಸಹ ಮಾಡಿದ್ದಾರೆ. ಇದು ಟಿವಿ ಯೂನಿಟ್. ಟಿವಿ ಯೂನಿಟ್, ಎಸ್. ಇನ್ನೆಲ್ಲ ಇನ್ಸ್ಟಾಲ್ ಮಾಡಿದ್ರೆ ಆಯ್ತು, ಎಲ್ಲ ಕೆಲಸ ಅದೆಲ್ಲ ರೆಡಿ ಇದೆ, ಬಟ್ ಟೈಮ್ ಆಗ್ತಾ ಇಲ್ಲ. ಎಸ್, ಇದು ಸರ್ ರೂಮ್. ಬನ್ನಿ ಈಗ ತೋರ್ಸೋಣ. ಮಾಸ್ಟರ್ ಬೆಡ್ರೂಮ್. ಇಲ್ಲಿ ಯೂಸ್ ಮಾಡಿರುವಂತ ಇದೆ, ಬೇರೆ ಇದೆ. ಇದು ಬೇರೆ ಸರ್. ಇದು ಇದಕ್ಕೆ ನಮ್ದು ಇಂಟೀರಿಯರ್ಗೆ ಮ್ಯಾಚ್ ಮಾಡಿದ್ದಾರೆ ವುಡ್ಗೆ. ಓಕೆ ಓಕೆ, ಸೂಪರ್ ಆಗಿದೆ. ಸೇಮ್ ಆಸ್ ಇಟ್ ಈಸ್ ಇಲ್ಲೂ ಕೂಡ ಅದೇ ತರ ಬೇ ವಿಂಡೋ ಕಾನ್ಸೆಪ್ಟ್ ಇಟ್ಟಿದ್ದೀರಾ. ಸೊ ಇಂಟೀರಿಯರ್ ಅಂತೂ ತುಂಬಾ ಪ್ರೀಮಿಯಂ ಆಗಿ ಬಂದಿದೆ. ಅಂದ್ರೆ ಈಗ ದುಡ್ಡು ಖರ್ಚು ಮಾಡೋದು ಇಂಪಾರ್ಟೆಂಟ್ ಅಲ್ಲ ಸರ್, ಅದು ನಾವು ಪ್ರೀಮಿಯಂ ಕ್ವಾಲಿಟಿ ಬೇಕು ಅನ್ನೋದು ಕೂಡ ಇಂಪಾರ್ಟೆಂಟ್ ಅಲ್ಲ, ಅದನ್ನ ಮಾಡ್ತಾರಲ್ಲ ಫಿನಿಶಿಂಗು, ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ಕಲರ್ ಕಾಂಬಿನೇಷನ್ ಕೂಡ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಅನ್ಕೊಂಡಿದೀನಿ. ಸೊ ಈ ಒಂದು ಮನೆ ಕಟ್ಟುವಾಗ ಸರ್, ಈಗ ಒಂದು ಜರ್ನಿ ಅನ್ನೋದಿರುತ್ತಲ್ಲ, ಆ ಜರ್ನಿಲಿ ನಿಮಗೆ ಏನೆಲ್ಲ ಕಂಡುಕೊಂಡ್ರಿ ಸರ್ ನೀವು? ಯಾಕಂದ್ರೆ ಈ ವಿಡಿಯೋನ ಸಾಕಷ್ಟು ಜನ ಮನೆ ಕಟ್ಟುವವರೇ ನೋಡೋದು ಅಂತ ನಾನು ಅನ್ಕೊಂಡಿದ್ದೀನಿ. ಈಗ ಮನೆ ಕಟ್ಟೋನ್ ಕನಸಿರೋರೇ ಯಾರು ಹೆಂಗ್ ಮಾಡಿದಾರೆ ನೋಡೋಣ, ನಾವು ಆ ಪಾಯಿಂಟ್ ಅನ್ನ ತಗೊಳ್ಳೋಣ. ನಾನು ಅನ್ಕೊಳ್ಳೋದು ಇಷ್ಟೇ, ಅವ್ರಿಗೂ ಇದೆಲ್ಲ ಹೆಲ್ಪ್ ಆಗ್ಲಿ ಅಂತ. ಸರ್ ನಾನು ಮೇನ್ ಹೇಳೋದು ಅಂದ್ರೆ, ನೀವು ಫಸ್ಟ್ ನೀವು ಚೂಸ್ ಮಾಡ್ತಿರಲ್ಲ, ನೀವು ಎಕ್ಸಾಂಪಲ್ ಈಗ ಬೆಂಗಳೂರಲ್ಲಿ ಮೋಸ್ಟ್ ಆಫ್ ದ ಪೀಪಲ್ ವಾಟ್ ದೇ ವಿಲ್ ಡೂ ಇಸ್ ಲೈಕ್ ಹಸ್ಬೆಂಡ್ ಅಂಡ್ ವೈಫ್ ಬೋತ್ ಆರ್ ವರ್ಕಿಂಗ್. ಹೌದು, ಅವ್ರಿಗೆ ಟೈಮ್ ಇರಲ್ಲ, ನಿಂತ್ಬಿಟ್ಟು ಪೇಷನ್ಸ್ ಆಗಿ ಕಟ್ಟಕ್ಕೆ ಇರಲ್ಲ. ಸಿ ಡೆಫಿನೆಟ್ಲಿ ದೇ ವಿಲ್ ಗೋ ಫಾರ್ ಎ ಕನ್ಸ್ಟ್ರಕ್ಷನ್ ಕಂಪನಿ. ನೀವು ಯಾರನ್ನ ಚೂಸ್ ಮಾಡ್ತೀರಾ ಅದು ಇಂಪಾರ್ಟೆಂಟ್. ಹೌದು, ಅದು ಇಂಪಾರ್ಟೆಂಟ್ ಆಗುತ್ತೆ. ಅವ್ರು ಎಷ್ಟು ನಿಮ್ಗೆ ನಂಬಿಕಸ್ತರು ಅದ್ರ ಮೇಲೆ ಡಿಪೆಂಡೆಂಟ್. ಮತ್ತೆ ಇನ್ನೊಂದು ಏನಂದ್ರೆ, ಅವರು ಎಷ್ಟು ಒಳ್ಳೆ ಕ್ವಾಲಿಟಿನಲ್ಲಿ ಯಾವ ಲೈಕ್ ಎಷ್ಟು ಕಡಿಮೆ ಟೈಮಲ್ಲಿ ನಿಮಗೆ ಫಿನಿಶ್ ಮಾಡ್ಕೊಡ್ತಾರೆ. ಹೇಗತ್ತೆ ಅಂದ್ರೆ, ಕೆಲವೊಬ್ರು ನೋಡಿದೀನಿ, ನನ್ನ ಫ್ರೆಂಡ್ಸ್ಗಳೇ ಇದ್ದಾರೆ, ಅವ್ರು ಕೊಟ್ಬಿಟ್ಟು ನಾನು 2 years 3 years ವೆಯ್ಟ್ ಮಾಡಿದ್ದಾರೆ ಮನೆ ಫಿನಿಶಿಂಗ್ ಆಗುತ್ತೆ. ಬಟ್ ಸ್ವಲ್ಪ ನಮ್ಮ ಟೆನ್ಷನ್ ಫ್ರೀ ಆಗ್ಬೇಕಂದ್ರೆ ನೀವು ಸ್ವಲ್ಪ ನೋಡಿ ಮಾಡಿ ಕೊಡ್ಬೇಕಾಗತ್ತೆ. ಬಟ್ ನಿಮ್ಮ ಕನಸಿಗೆ ಸ್ಪಂದಿಸೋರು ಇರ್ಬೇಕು ಯಾರು. ಹೌದು, ಈಗ ಏನಾಗುತ್ತೆ, ನಂದೇ ಒಂದು ಕನಸು, ಅವ್ರದೇ ಒಂದು ಇದು. ಈಗ ನಾನು ತುಂಬಾ ಸರಿ ನಾನು ಸ್ವಲ್ಪ ಚೇಂಜಸ್ ಮಾಡಿದ್ದೀನಿ ಸರ್. ಇದು ಚೇಂಜ್ ಬೇಕು. ಸೂರ್ಯನವರು ಅವ್ರು ಸ್ವಲ್ಪ ಟೈಮ್ ತಗೋತಿದ್ರೆ ಹೊರತು ಯಾವತ್ತು ಅವ್ರು ಆಗಲ್ಲ ಅಂತ ಹೇಳಿ ದೇ ನೋಸ್ ಲೈಕ್ ವ್ಯಾಲ್ಯೂಸ್ ಗೊತ್ತಿದೆ ಅವ್ರಿಗೆ. ಒಂದು ಮನೆನೆಲ್ಲ ಪ್ರತಿಯೊಬ್ರು ಒಂದ್ ಸರಿ ಕಟ್ತಾರೆ, ಅವ್ರಿಗೆ ಗೊತ್ತಿರುತ್ತೆ ಅವ್ರ ಡ್ರೀಮ್ ಹೌಸ್ ಇದು ಮಾಡ್ಬೇಕಂತ ಮಾಡಿದ್ದಾರೆ. ಬಟ್ ಐ ಆಮ್ ಟೋಟಲಿ ಹ್ಯಾಪಿ ನನಗೆ ಸಿಕ್ಕಿರೋ. ಇಲ್ಲಾಂದ್ರೆ ಈ ತರ ನಮ್ಗೆ ಔಟ್ಪುಟ್ ಬರ್ತಿರ್ಲಿಲ್ಲ ಅಂತ ಅನ್ಕೋತೀನಿ ನಾನು. ಯು ಕ್ಯಾನ್ ಸಿ ದಿಸ್ ಒನ್. ಓ, ಇದು ಆ ಕಡೆ ಬಾಲ್ಕನಿಗೂ ಕನೆಕ್ಟ್ ಆಗುತ್ತೆ. ನಾವೇನು ಕಿಡ್ಸ್ ರೂಮಿಂದ ಮಗಳ ರೂಮಿಂದ ಬಂದು ನೋಡಿದ್ವಿ, ಅದೇ ಇಲ್ಲಿಗೂ ಕನೆಕ್ಟ್ ಆಗುತ್ತೆ. ಇಲ್ಲಿಂದ ಅಲ್ಲಿಗೂ ಕೂಡ ಹೋಗ್ಬೋದು, ಸೇಮ್ ಆಸ್ ಇಟ್ ಇಸ್ ಇದೆ. ಸೊ ಇಲ್ಲೂ ಕೂಡ ಅಟ್ಯಾಚ್ ಬಾತ್ರೂಮ್ ಇದೆ. ನೀವು ಇನ್ನೊಂದ್ ಏನಾಗುತ್ತೆ ಅಂದ್ರೆ ಸರ್, ಈಗ ಮನೆಗಳಿಗೆ ಫ್ರೆಂಡ್ಸ್ ನಮ್ಮ ಕಸಿನ್ಸ್ ಎಲ್ಲ ಬಂದಾಗ, ಈಗ ನಾವು ಒಂದೊಂದ್ ಕಡೆ ಕೂತ್ಕೊಳ್ಳೋ, ಈ ರೂಮಲ್ಲೇ ಎಲ್ಲ ಕೂತ್ಕೊಂಡು ಮಾತಾಡ್ಬೋದು. ಇಲ್ಲೇ ಕೂತ್ಕೊಂಡು ಅಲ್ಲೇ ಕೂತ್ಕೊಂಡು ಚಿಟ್ ಚಾಟ್ ಮಾಡ್ಬೋದು. ಸೊ ಅದಕ್ಕೋಸ್ಕರ ಅವರೇ ಐಡಿಯಾ ಮಾಡಿ 2 ಬೇ ವಿಂಡೋಗಳನ್ನ ಕೊಟ್ಟಿದ್ದಾರೆ. ಎಸ್. ಬನ್ನಿ
ಈಗ ನಾವು ಹೇಳಿರುವಂಥ ಸಾಯಿಬಾಬನ ದರ್ಶನವನ್ನು ಮಾಡೋಣ. ಇಲ್ಲಿದೆ ನೋಡಿ, ಇಲ್ಲಿಗೆ ಬಂದರೆ ಇಲ್ಲಿ ಕಾಣಿಸುತ್ತೆ ನೋಡಿ. ಎಸ್, ಹೆಂಗೆ ಬಂತು ಸರ್ ಈ ಕಾನ್ಸೆಪ್ಟ್? ಇದು ನಿಮ್ಮದೇ ಓನ್ ಕಾನ್ಸೆಪ್ಟ್ ಅನ್ನೋದು ಗೊತ್ತಾಯ್ತು ನನಗೆ. ಇದು ತುಂಬಾನೇ ಹುಡುಕಿದ್ರು. ಆಕ್ಚುಲಿ ನನ್ನ ಈ ಕ್ರೆಡಿಟ್ ಎಲ್ಲ ನನ್ನ ವೈಫ್ಗೆ ಹೋಗ್ಬೇಕು. ಓಕೆ. ಅವರು ತುಂಬಾ ಸರ್ಚ್ ಮಾಡಿ ಒಂದು 10 ಫೋಟೋಸ್ ಎಲ್ಲ ಡೌನ್ಲೋಡ್ ಮಾಡಿ ಹುಡುಕಿ ಎಲ್ಲ ಮಾಡಿ ಸರ್ಚ್ ಮಾಡಿದ್ರು. ಬಟ್ ಐ ಬಿಲೀವ್ ಸಾಯಿಬಾಬಾ ಸರ್. ಓಕೆ, ವಾವ್. ಐ ಬಿಲೀವ್ ಸಾಯಿಬಾಬಾ. ಓಕೆ. ನನಗೆ ಮೋರ್ ಓವರ್ ಇವರು ಅಷ್ಟೇ ಅವ್ರ ಭಕ್ತರು ಅಂತ ನನಗೆ ಲೇಟಾಗಿ ಗೊತ್ತಾಯ್ತು. ಹೌದಾ? ನಮ್ಮ ಸೂರ್ಯನು. ಹಂಗಾಗಿ ಅದು ಒಂದು ರೀಸನ್ ಇರ್ಬೋದು, ನಮ್ಮಿಬ್ರು ವೇವ್ ಲೆಂತ್ ಮ್ಯಾಚ್ ಆಗಿ ಇರ್ಬೋದು. ಸೊ ಹಂಗಾಗಿ ಇದು ಮಾಡಿದ್ರು. ಇದೊಂದು ಚೆನ್ನಾಗಿ ಬಂತು ಸರ್. ಇದು ನೋಡಿ, ಈ ತರದ 10 ಕಾನ್ಸೆಪ್ಟ್ಗಳನ್ನು ನೀವು ಮಾಡ್ಬೋದಲ್ವಾ? ಹೌದು ಸರ್, ಮಾಡ್ಬೋದು. ಕೇಳಬೇಕು ಅಂತೀರಾ ನೀವು? ಏನಾದ್ರು ಕೇಳಬೇಕಲ್ವಾ? ಆಬ್ವಿಯಸ್ಲಿ ಸರ್, ಕಸ್ಟಮರ್ ರಿಕ್ವೈರ್ಮೆಂಟ್ಸ್ ಕೇಳ್ಕೊಂಡೇ ಅಲ್ವಾ ಮಾಡೋದು. ಎಸ್, ನಾನು ಹೇಳೋದಿಷ್ಟೇ, ಮನೆ ಕಟ್ಟುವಾಗ ಇನ್ನೊಂದು 4 ಸಲ ಬೇರೆ ಬೇರೆ ಥರ ಕೇಳಿ, ಈ ಥರ ಬೇಕು, ಈ ಥರ ಬೇಕು. ಕೆಲವೊಬ್ರು ಏನು ಅನ್ಕೊಂತಾರೆ, ಇಷ್ಟೇ ಮಾಡೋಕ್ಕಾಗೋದೇನೋ, ಹಿಂಗೆ ಮಾಡೋಕ್ಕಾಗಲ್ವೇನೋ ಅಂತ ಅನ್ಕೊಂತಾರೆ. ಇವತ್ತಿನ ಕಾಲದಲ್ಲಿ ಇಂಥದ್ದು ಆಗಲ್ಲ, ಈ ಥರ ಮಾಡೋಕ್ಕಾಗಲ್ಲ ಅನ್ನೋ ಕಾನ್ಸೆಪ್ಟೇ ಇಲ್ಲ ಸರ್. ಏನು ಬೇಕಾದರೂ ಮಾಡ್ಬೋದು. ಒಂದು ಟೈಮು ಮನಿ 2 ಸ್ಪೆಂಡ್ ಆಗುತ್ತೆ, ಅಷ್ಟೇ ಆಗೋದು. ನೋಡಿ, ಇಲ್ಲಿ ಬಂದರೆ ಸಾಯಿಬಾಬನ ದರ್ಶನ ಮಾಡಿಕೊಂಡು ನಾವು ಮೇಲ್ಗಡೆ ಹೋಗ್ಬೋದು. ಮೇಲ್ಗಡೆನೂ ಕೂಡ ಒಂದು ಟೆರೆಸ್ ಇದೆ, ಇನ್ನೊಂದು ಬಾರ್ ಕೌಂಟರ್. ಎಸ್ ಎಸ್. ಅದು ಯಾಕೆ ಸರ್? ಅದು ಸ್ಪೆಷಲ್ ಆಗಿ ಅದೊಂದು ಡ್ರೀಮ್ ಇತ್ತ ಹೇಗೆ ಅಂತ? ಸರ್, ಇದೇನಾಗುತ್ತೆ ಅಂದ್ರೆ ನಮ್ದು ಫ್ರೆಂಡ್ ಸರ್ಕಲ್ ಜಾಸ್ತಿ, ನಮ್ಮ ಕಸಿನ್ಸ್ ಎಲ್ಲ ಜಾಸ್ತಿ. ನಾವ್ ಈಗ ಏನಾಗುತ್ತೆ ಅಂದ್ರೆ ನಮ್ಗೆ ಇರೋ ವರ್ಕ್ ಟೆನ್ಷನ್ ಅಲ್ಲಿ ಇಲ್ಲಿ ಹೊರಗಡೆ ಹೋಗಿ ಟೈಮ್ ಸ್ಪೆಂಡ್ ಮಾಡಕ್ಕಾಗಲ್ಲ ವೀಕೆಂಡ್ಸ್ ಅಲ್ಲಿ. ಹೌದು. ಹಂಗಾಗಿ ನಾವೇನ್ ಮಾಡ್ತೀವಿ ಅಂದ್ರೆ ಓನ್ ಆಗಿ ಮನೇಲೆ ಇದ್ರೆ ಬಹಳ ಒಳ್ಳೇದು. ಗೆಟ್ ಟುಗೆದರ್ ತರ ಆಗ್ತಾ ಇರುತ್ತೆ. ಸೊ ಅವಾಗ ನಾವ್ ಇಲ್ಲೇ ಬೇರೆ ಎಲ್ಲೂ ಹೋಗೋ ಬದಲು ಕರೆಕ್ಟ್ ಇಲ್ಲೇ ಇರ್ಬೋದು. ಇಲ್ಲೇ ಆರಾಮಾಗಿ ಕೂತ್ಕೊಂಡು ನಿಂತ್ಕೊಂಡು ಪಾರ್ಟಿ ಮಾಡ್ಬೋದು. ಸರ್, ಒಂದು ಮನೆ ಕಟ್ಟಬೇಕು ಅಂತ ಹೇಳಿದ್ರೆ ಏನ್ ಸಮಸ್ಯೆಗಳು ಬರುತ್ತೆ ಸರ್ ಒಬ್ಬ ಪರ್ಸನ್ಗೆ? ಅಂದ್ರೆ ಈಗ ಫೈನಾನ್ಷಿಯಲಿ ಬರ್ಬಹುದು, ಫೈನಾನ್ಷಿಯಲಿ ಅದು ಬಂದೇ ಬರುತ್ತೆ. ಅದನ್ನ ಬಿಟ್ಟು ಆತ ಎದುರಿಸುವಂತ ಮುಖ್ಯ ಸವಾಲುಗಳು ಏನೇನಿರುತ್ತೆ ಅಂತ? ಸರ್, ಮುಖ್ಯ ಸವಾಲು ಅಂದ್ರೆ ಅವನಿಗೆ ನನ್ನ ಮನೆ ಚೆನ್ನಾಗಿ ಬರುತ್ತೋ ಇಲ್ವೋ, ಅದೇ ಮುಖ್ಯವಾದ ಅಂದ್ರೆ ಮೇನ್ ಕ್ವಶನ್ ಮಾತಿರುತ್ತೆ. ಅಂಟಿಲ್ ಅಂದ್ರೆ ನೀವು ಫಿನಿಶ್ ಮಾಡಿ ಎಲ್ಲ ಇದಾಗಿ ನೀವು ನಿಂತು ನೋಡಿದಾಗ ಚೆನ್ನಾಗಿ ಕಾಣುತ್ತಲ್ಲ, ಅದು ನಾವಲ್ಲ ನೋಡಿದವ್ರು ಹೇಳ್ತಾರಲ್ಲ, ಅವತ್ತಾಗ ಖುಷಿ ಎಲ್ಲೂ ಸಿಗಲ್ಲ. ಚಾಲೆಂಜಸ್ ಅಂದ್ರೆ ಈಗ ನವಡೇಸ್ ತುಂಬಾ ಚಾಲೆಂಜಸ್ ಇದೆ. ನೀವು 30-40 ಆ ತರ ರೂಲ್ಸ್, ಈ ತರ ರೂಲ್ಸ್. ಲಕ್ಕಿಲಿ ಈ ಮನೆಗೆ ಯಾವ ತರ ಅಂತ ವಿಘ್ನಗಳೇನು ಬರಲಿಲ್ಲ, ಎಲ್ಲ ಸ್ಮೂತ್ ಆಗಾಯ್ತು. ಮತ್ತೆ ಆನ್ ಟೈಮ್ ಎಲ್ಲಕ್ಕೆ ಕೆಲವೊಂದು ಹೇಳ್ತಾರೆ, ಕೆಲವೊಂದು ಜಾಗಗಳೇ ಮಾಡಿಸ್ಕೊತಾರೆ, ಜಾಗಗಳು ತುಂಬಾ ಲಕ್ಕಿ ಆಗಿರುತ್ತೆ. ಬಟ್ ಟಿಲ್ ನೌ ಐ ಫೀಲ್ ಹ್ಯಾಪಿ. ಅಂದ್ರೆ ನೀವು ಹೇಳಿರೋ ಬಜೆಟ್ ಅಲ್ಲೇ ಇವ್ರು ಮಾಡ್ಕೊಟ್ಟು? ಹೌದು ಸರ್, ಬಜೆಟ್ ಸ್ವಲ್ಪ ನಾನು ಅದೇ ಹೇಳಿದ್ನಲ್ಲ, ಕೆಲವೊಂದು ಚೇಂಜಸ್ ಹೇಳಿ ಸ್ಮಾಲ್ ಚೇಂಜಸ್ ಕೇಳಿದ್ರು, ಅದಕ್ಕೆ ಮಾಡಿದ್ರು. ಸೊ ಅದಕ್ಕೆ ಅವರು ಸ್ವಲ್ಪ ಏನು ಸಿಂಪಲ್ ಸರ್, ಅವ್ರು ಏನೇ ಮಾಡ್ಬೇಕಾದ್ರು, ಏನೇ ಚೇಂಜಸ್ ಮಾಡ್ಬೇಕಾದ್ರು ಕೇಳೋರು, ಸರ್ ಇದನ್ನ ಮಾಡ್ತಾ ಇದೀವಿ, ಆರ್ ಯು ಓಕೆ ವಿತ್ ಸರ್, ಡಿಫ್ರೆನ್ಸ್ ಇಷ್ಟ ಆಗುತ್ತೆ, ನೀವು ಓಕೆ ಆದ್ರೆ ಮುಂದುವರೋಣ, ಓಕೆ ಡನ್. ಈ ತರ ಕ್ಲಾರಿಟಿ ಇತ್ತು. ನಂಗೆ ಟ್ರಾನ್ಸ್ಪರೆನ್ಸಿ ಇಂಪಾರ್ಟೆಂಟ್. ಈಗ ಏನಾಗುತ್ತೆ ಅಂದ್ರೆ ಕೆಲವರು, ಸರ್ ನಾನು ಏನೋ ಗೊತ್ತಿಲ್ಲ, ನೀವೇನೋ ಇದು ಸ್ಟೀಲ್ ಎಕ್ಸಾಂಪಲ್ ನಿಮ್ಗೆ ಕೇಳಿದ್ರಲ್ಲ, ಎಸ್ ಹಾಕ್ಬಿಟ್ರು, ಅದು ಚೆನ್ನಾಗಿ ಕಾಣಲಿಲ್ಲ. ಎಂಡ್ ಆಫ್ ದ ಡೇ ಎಲ್ಲ ಚೆನ್ನಾಗಿ ಮಾಡಿ ಅದೊಂದು ಕೊರತೆ ಆದ್ರದ್ದು ಆಗುತ್ತಲ್ಲ. ಸೊ ಅದನ್ನ ಡೀಪ್ ಆಗಿ ಎಕ್ಸ್ಪ್ಲೈನ್ ಮಾಡಿ ನಮಗೆ ಒತ್ತು ಕೊಟ್ಟು ಹೇಳಿ, ಅದು ಇಷ್ಟ ಆಗುತ್ತೆ ಸರ್, ಇದನ್ನ ಮಾಡಿಸ್ಕೊಳ್ಳಿ, ಚೆನ್ನಾಗಿ ಬರುತ್ತೆ ಅಂತ ಹೇಳಿದ್ಮೇಲೆ ನಾವು ಮುಂದುವರೆದ್ವಿ. ಅದು ಔಟ್ಪುಟ್ ಇವಾಗ ಕಾಣ್ತಾ ಇದೆ. ಹೌದು. ಈ ಥರ ಮನೆಯನ್ನು ಕಟ್ಟಬೇಕು ಅಂತ ಹೇಳಿದ್ರೆ ನಿಮ್ಮ ಕಚೇರಿಗೂ ಬರ್ಬೋದಲ್ವಾ ಮೇಡಮ್, ಅಥವಾ ಕಾಂಟ್ಯಾಕ್ಟ್ ನಂಬರಿಗೂ ಕಾಂಟ್ಯಾಕ್ಟ್ ಮಾಡಿ ನಿಮ್ಮನ್ನು ಕಾಂಟ್ಯಾಕ್ಟ್ ಆಗ್ಬೋದಲ್ವಾ? ಸರ್, ಕಾಂಟ್ಯಾಕ್ಟ್ ಮಾಡ್ಬೋದು. ಕಾಂಟ್ಯಾಕ್ಟ್ ಮಾಡಿ ಕೂಡ ಆಫೀಸಿಗೆ ಬಂದು ವಿಸಿಟ್ ಮಾಡಿದ್ರೇ ಒಳ್ಳೇದು. ಯಾಕಂತಂದರೆ ನಾವೊಂದಷ್ಟು ಇವಾಗ ಆಲ್ರೆಡಿ ಮಾಡಿರುವಂಥ ಪ್ಲ್ಯಾನ್ಸ್ ಆಗಿರ್ಬೋದು, ಎಲಿವೇಷನ್ ಡಿಸೈನ್ಸ್ ನಾವು ತೋರಿಸ್ತೀವಿ, ಆವಾಗ ಕಸ್ಟಮರ್ ಇಂಪ್ರೆಸ್ ಆಗ್ತಾರೆ. ಆಫೀಸಿಗೆ ಬಂದು ಮಾತಾಡಿದ್ರೆ ಇನ್ ಡೀಟೇಲ್ ನಾವೆಲ್ಲನೂ ಎಕ್ಸ್ಪ್ಲೈನ್ ಮಾಡ್ತೀವಿ ಅವರಿಗೆ. ಲೈಕ್ ಇಂಟೀರಿಯರ್ ಆಗಿರ್ಬೋದು, ಸಿವಿಲ್ ವರ್ಕ್ಸ್ದೆಲ್ಲ ಆಗಿರ್ಬೋದು, ಈಚ್ ಆ್ಯಂಡ್ ಎವ್ರಿಥಿಂಗ್ ವಿಲ್ ಎಕ್ಸ್ಪ್ಲೈನ್ ಟು ದೆಮ್. ಇದು ಹೊರಗಡೆ ಏನು ಜಗಲಿ ತರ ಮಾಡಿದ್ದೀರಾ ಸರ್? ಹಳೆಯ ಕಾಲದ ಸರ್, ಹಳೆ ಕಾಲದ್ದು ವಿ ಕ್ಯಾನ್ ಕಾಲ್ ಇಟ್ ಅಸ್ ಜಗಲಿ ಕಟ್ಟೆ. ಹೌದು. ಮಾಡರ್ನೈಸ್ ಆದ್ರೆ ಇದು ಏನಂತ ಪಾರ್ಟಿ ಹಾಲ್ ತರ ಆ ತರ ಕೂತ್ಕೊಳ್ಳಕ್ಕೆ ಸಣ್ಣ ಫಂಕ್ಷನ್ಸ್ ಏನಾರ ಆದ್ರೆ ನಾವು ಮಾಡ್ಕೋಬಹುದು. ಗಾಳಿ ಬೆಳಕು ಹೆಂಗೆ ತುಂಬಾ ಬರುತ್ತೆ ಈ ಮನೆ ಒಳಗಡೆ, ಹಂಗೇನೆ ಎಲ್ಲಾ ಕಡೆನೂ ಕೂತ್ಕೊಳ್ಳೋದಕ್ಕೆ ಸಿಸ್ಟಮೆಟಿಕ್ ಆಗಿ ಮಾಡಿದ್ದೀರಾ. ಖಂಡಿತ ಒಂದು 25 ಜನ ಆರಾಮಾಗಿ ಕೂತ್ಕೋಬಹುದು. ಹೌದು, ಸಣ್ಣ ಪಾರ್ಟಿ ಮಾಡೋದಕ್ಕೆ ಮಾಡಬಹುದು. ಈಗ ಅದಕ್ಕಿಂತ ಇದಂದ್ರೆ ನಾವು ಸಂಜೆ ಹೊತ್ತು ಇಲ್ಲಿ ಕಾಫಿ ಮಾಡ್ಕೊಂಡು ಇಲ್ಲಿ ಕುತ್ಕೊಂಡು ಆ ವ್ಯೂ ನೋಡ್ಕೊಂತ ಕುತ್ಕೊಂಡ್ರೆ ಅದ್ರ ಮಜಾನೇ ಬೇರೆ ಇರುತ್ತೆ. ಆಮೇಲೆ ಈ ಲೈಟಿಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇದು ಕಾಣ್ತಾ ಇಲ್ಲ ಈಗ, ಸಂಜೆ ಹೊತ್ತು ಬಂದ್ರೆ ತುಂಬಾ ಚೆನ್ನಾಗಿ. ಈ ಕೆಳಗಡೆ ಎಲ್ಲ ಅವರೇ ಹೇಳ್ಬಿಟ್ಟು ಮಾಡ್ತಿದ್ದಾರೆ, ಸ್ವಲ್ಪ LED ಲೈಟ್ಸ್ ಎಲ್ಲ ಕೆಳಗಡೆ ಕೊಟ್ಟಿದ್ದಾರೆ. ಅದು ರಾತ್ರಿ ಹೊತ್ತು ತುಂಬಾ ಚೆನ್ನಾಗಿ ಬರುತ್ತೆ ಇಲ್ಲಿ. ಎಸ್ ಸರ್, ಬ್ಯೂಟಿಫುಲ್. ನಿಜವಾಗ್ಲೂ ಖುಷಿ ಆಯ್ತು ಮೇಡಮ್. ನಮ್ಮ ವೀಕ್ಷಕರಿಗೆ ಏನಾದರೂ ಹೇಳ್ತೀರಾ? ಯಾಕಂದ್ರೆ ನಿಮ್ಮ 1-2 ಮನೆಯನ್ನು ನಾವೀಗ ಆಲ್ರೆಡಿ ತೋರಿಸಿದ್ದೀವಿ, ಹೋದ ವರ್ಷನೂ 1-2 ಮನೆಯನ್ನು ತೋರಿಸಿದ್ವಿ. ಸೊ ನೀವು ಕಟ್ಟಿರುವಂಥ ಎಲ್ಲ ಮನೆಗಳು ಕೂಡ ತುಂಬ ಚೆನ್ನಾಗಿದೆ. ಅಂದರೆ ನನಗಿಷ್ಟ ಆಗಿದ್ದು ಈ ಫಿನಿಶಿಂಗ್ ಅನ್ನೋದು ಇದೆಯಲ್ಲ, ಅದು ಎಲ್ಲರೂ ಮಾಡೋದಿಲ್ಲ ಸರ್. ಇವ್ರ ವಿಚಾರಕ್ಕೆ ಬಂದಾಗ ಫಿನಿಶಿಂಗ್ ಅನ್ನೋದು ತುಂಬ ನೀಟಾಗಿ ಮಾಡಿದ್ದಾರೆ. ಆಮೇಲೆ ಬಜೆಟ್ ಕೂಡ ಫ್ರೆಂಡ್ಲಿ ಆಗಿದೆ. ಅಂದರೆ ಇವತ್ತು ಎಲ್ಲದ್ರ ರೇಟು ಕೂಡ ತುಂಬ ಕಾಸ್ಟ್ಲಿ ಆಗಿದೆ. ನೀವು ಹೋದ ವರ್ಷ ಮನೆ ಕಟ್ಟೋದಕ್ಕೂ ಈ ವರ್ಷ ಕಟ್ಟೋದಕ್ಕೂ ಬಂದರೆ 10-20 ಲಕ್ಷ ಹೆಚ್ಚು ಕಡಿಮೆ ಆಗುತ್ತೆ ಅನ್ನೋದು ಗೊತ್ತಿರುವಂಥದ್ದು. ಅವ್ರು ಓನರ್ ಹತ್ರ ಮಾತಾಡ್ತಿರ್ಬೇಕು, ಅವರು ಅದೇ ಹೇಳ್ತಾ ಇದ್ರು,
ನಾವು ಅದೇ ರೇಟಲ್ಲಿ ಕಟ್ತಾ ಇದ್ದೀವಿ ಸರ್, ಆದರೆ ಕೆಲವೊಂದ್ಸಲ ಕಸ್ಟಮರ್ಗೆ ಮನವೊಲಿಕೆ ಮಾಡೋಕೆ ಹೇಳ್ತಾ ಇದ್ದೀವಿ, ಹೀಗೆ ಮಾಡ್ಕೊಳ್ಳಿ ಅಂತ, ಆದರೂ ಕೇಳ್ತಾ ಇಲ್ಲ, ನಮ್ಗೆ ಅದೇ ಬಜೆಟಲ್ಲಿ ಕಟ್ಕೊಡಿ ಅಂತಲೂ ತುಂಬ ಜನ ಕೇಳ್ತಾ ಇದ್ದಾರೆ ಅಂತ. ಇರುತ್ತೆ ಬಜೆಟ್ ಅನ್ನೋದು ಖಂಡಿತವಾಗಿ ಇದ್ದೇ ಇರುತ್ತೆ. ನಮ್ಮ ವೀಕ್ಷಕರಿಗೆ ಏನು ಹೇಳ್ತೀವಿ ಸರ್? ಇವಾಗ ಮಾರ್ಕೆಟಲ್ಲಿ ತುಂಬ ಕನ್ಸ್ಟ್ರಕ್ಷನ್ಸ್ ಕಂಪ್ನೀಸ್ ಇದೆ. ಈ ಥರ ನಮ್ಮದೇ ಅಂತ ಏನಂದರೆ ತುಂಬ ಕನ್ಸ್ಟ್ರಕ್ಷನ್ ಕಂಪ್ನೀಸ್ ಇದೆ. ನೀವು ಅವ್ರ ಹತ್ರನೂ ಹೋಗ್ಬೋದು, ಅವ್ರ ಪ್ಯಾಕೇಜಸ್ ಕೂಡ ನಮ್ಮ ಪ್ಯಾಕೇಜ್ ಜೊತೆ ಕಂಪೇರ್ ಮಾಡಿ ಕೂಡ ನೋಡ್ಬೋದು. ಎಲ್ಲದಕ್ಕಿಂತ ನಮ್ಮದು ಬಡ್ಜೆಟ್ ಫ್ರೆಂಡ್ಲಿ ಆಗಿರುತ್ತೆ. ಆ್ಯಂಡ್ ನೀವೇ ಫಿನಿಶಿಂಗ್ ನೋಡಿದ್ದೀರಾ ಎಷ್ಟು ಕ್ವಾಲಿಟಿ ಆ್ಯಂಡ್ ಸ್ಟ್ಯಾಂಡರ್ಡ್ ಪ್ರೀಮಿಯಂ ಕ್ವಾಲಿಟಿ ಫಿನಿಶ್ ನಾವು ಡೆಲಿವರಿ ಮಾಡ್ತೀವಿ. ಆ್ಯಂಡ್ ಮನೆ ಕಟ್ಟೋದು ಪ್ರತಿಯೊಬ್ಬರು ಕನಸು ಸರ್. ಹಾಗಾಗಿ ಅವ್ರ ಕನಸು ಜೊತೆ ನಮ್ಮ ಕಂಪ್ನಿ ಕೈ ಜೋಡಿಸಿದೆ. ನೆಕ್ಸ್ಟ್ ಯಾರೇ ಕನ್ಸ್ಟ್ರಕ್ಷನ್ ಮಾಡಬೇಕು ಅಂತಂದ್ರೂ ಬಜೆಟ್ ಫ್ರೆಂಡ್ಲಿ ನಮ್ಮ ಆಫೀಸ್ಗೆ ವಿಸಿಟ್ ಮಾಡಿ ಸರ್. ಕನ್ಸ್ಟ್ರಕ್ಷನ್ ಮಾತ್ರ ಅಲ್ಲ, ಇಂಟೀರಿಯರ್ ಮಾಡ್ತೀವಿ, ಕನ್ಸ್ಟ್ರಕ್ಷನ್ ಇಂಟೀರಿಯರ್ ಎಲ್ಲ ಮಾಡ್ತೀವಿ ಸರ್. ನಾವು 2D ಡ್ರಾಯಿಂಗ್ ಇಂದ ಹಿಡಿದು ಪ್ರತಿಯೊಂದು ನಾವೇ ಮಾಡ್ಕೊಡ್ತೀವಿ ಸರ್. ಡ್ರಾಯಿಂಗ್, ಪ್ಲಾನಿಂಗ್, ಆರ್ಕಿಟೆಕ್ಚರ್, ಸ್ಟ್ರಕ್ಚರ್ ಡಿಸೈನ್ಸ್ ಎವ್ರಿಥಿಂಗ್ ನಾವೇ ಮಾಡ್ಕೊಡ್ತೀವಿ ಸರ್. ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬಹುದು. ಹೌದು ಸರ್, ಮಾಡ್ಬೋದು. ನಾವು ಕಸ್ಟಮರ್ಸ್ ಬಂದಿದ ತಕ್ಷಣ ಸರ್ ನಾವೊಂದು ಪ್ಲಾನ್ ಮಾಡಿ, ನೀವು ಇದೇ ಪ್ಲಾನ್ ಹೀಗೆ ಇರೋದು, ನಿಮ್ಮ ಸೈಟಿಗೆ ಇಷ್ಟೇ ಪ್ಲಾನ್, ನೀವು ಹೀಗೆ ಹೋಗಬೇಕು ಅಂತ ಏನೂ ಇಲ್ಲ. ಅವ್ರ ರಿಕ್ವೈರ್ಮೆಂಟ್ ತಕ್ಕಂಗೆ ನಾವು ಪ್ಲಾನಿಂಗ್ಸು ಚೇಂಜ್ ಮಾಡ್ಕೊಡ್ತೀವಿ, ಡಿಸೈನ್ಸ್ ಚೇಂಜ್ ಮಾಡ್ತೀವಿ, ಇಂಟೀರಿಯರ್ ಈಚ್ ಆ್ಯಂಡ್ ಎವ್ರಿಥಿಂಗ್ ನಾವು ಚೇಂಜ್ ಮಾಡ್ಕೊಡ್ತೀವಿ ಸರ್. ನಮ್ಮ ಪ್ಯಾಕೇಜಸಲ್ಲಿ ಇಷ್ಟಿಷ್ಟು ಅಂತ ಇನ್ಕ್ಲೂಡ್ ಇರುತ್ತಲ್ಲ ಸರ್. ಅಪಾರ್ಟ್ ಫ್ರಮ್ ದಟ್ ನಮಗೆ ಕ್ಲೈಂಟ್ಸ್ ನಂಗೆ ಇದು ಬೇಡ ಅದು ಬೇಕು ನಾವು ಚೇಂಜಸ್ ಮಾಡ್ಕೊಡ್ತೀವಿ. ಅದು ಕೂಡ ಕ್ಲೈಂಟ್ಸ್ ಕನ್ವೀನಿಯೆಂಟಾಗಿ ನಾವು ಚೇಂಜ್ ಮಾಡ್ಕೊಡ್ತೀವಿ ಎಲ್ಲ. ಥ್ಯಾಂಕ್ ಯು, ತುಂಬ ಖುಷಿ ಆಯಿತು. ನೋಡಿ ವೀಕ್ಷಕರೇ, ಇವರ ಕಾಂಟ್ಯಾಕ್ಟ್ ನಂಬರನ್ನು ಡಿಸ್ಪ್ಲೇ ಮಾಡಿರ್ತೀನಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ, ಅಲ್ಲಿ ಆಫೀಸ್ ಅಡ್ರೆಸ್ ಕೂಡ ಇರುತ್ತೆ. ನಾವು ಇವ್ರ ಮನೆಯನ್ನು ತೋರಿಸಿರೋ ಉದ್ದೇಶ, ನೀವೇನಾದರೂ ಮನೆ ಕಟ್ತಾ ಇದ್ದರೆ ನಿಮ್ಗೆ ಒಂದು ಕಡೆ ಕನ್ಸ್ಟ್ರಕ್ಷನ್ ಕೂಡ ಹೆಲ್ಪ್ ಆಗಲಿ, ಇನ್ನೊಂದು ಕಡೆ ಒಂದಿಷ್ಟು ಐಡಿಯಾ ನಾಲೆಜ್ ಬರಲಿ ಅಂತ. ಈಗ ನೀವು ಬೆಂಗಳೂರು ಬೇರೆ ಬೇರೆ ಭಾಗದಲ್ಲಿ ನೀವು ಕನ್ಸ್ಟ್ರಕ್ಷನ್ ಮಾಡ್ತಿದ್ದೀರಲ್ವ? ನಾವು ಇವಾಗ ಬ್ಯಾಂಗ್ಳೂರ್, ಮೈಸೂರು, ಹಾಸನ್, ಹುಬ್ಳಿ, ಧಾರವಾಡ ಆ್ಯಂಡ್ ಬೆಲ್ಗಾಮಲ್ಲೂ ಮಾಡ್ತಾ ಇದ್ದೀವಿ ಸರ್. ಇವಾಗ ಪಿರಿಯಾಪಟ್ಟಣ ಅಲ್ಲೆಲ್ಲ ಮಾಡ್ತಾ ಇದ್ದೀವಿ ಸರ್. ಎಕ್ಸಾಕ್ಟ್ಲಿ. ನಾನು ನೆಕ್ಸ್ಟ್ ಒಂದ್ಸಲ ಬೇರೆ ಬೆಂಗಳೂರು ಬಿಟ್ಟು ಬೇರೆ ಎಲ್ಲಿ ಕನ್ಸ್ಟ್ರಕ್ಷನ್ ಮಾಡಿದರೆ ಅಲ್ಲಿಗೆ ಬರ್ತೀನಿ, ಅಲ್ಲೂ ಕೂಡ ಮನೆಯನ್ನು ತೋರಿಸೋಣ. ಸರ್, ನನಗಂತೂ ತುಂಬ ಖುಷಿ ಆಯಿತು. ನೀವು ಎಷ್ಟು ಡ್ರೀಮ್ ಇಟ್ಕೊಂಡು ಮನೆ ಮಾಡಿದ್ದೀರಾ ಅಷ್ಟು ಖುಷಿ ನಿಮ್ಮ ಮುಖದಲ್ಲಿ ಕಾಣಿಸ್ತಿತ್ತು. ನೀವು ಬಂದಿದ್ದು ಇನ್ನೂ ಸಂತೋಷ. ನೋಡ್ತಾ ಇರ್ತೀನಿ ನಿಮ್ಮ ವಿಡಿಯೋಸ್ ಎಲ್ಲ. ಎಸ್ ಸರ್, ತುಂಬಾ ಚೆನ್ನಾಗಿ ಬರುತ್ತೆ. ಬಟ್ ನಿಜಾಂಶ ಇದೆ. ಎಸ್ ಸರ್, ನಿಮ್ಮಲ್ಲಿ ನಿಜಾಂಶ ಇದೆ. ಹೌದು ಸರ್, ಥ್ಯಾಂಕ್ ಯು. ಎಸ್, ಇರೋದನ್ನೇ ಕೊಡಬೇಕು, ಇರೋದನ್ನೇ ತೋರಿಸ್ಬೇಕು ಅಂತಾನೆ ನಮ್ಮ ಪ್ರಯತ್ನ ಸಾಗ್ತಾ ಇದೆ ಸರ್. ಇಲ್ಲದೆ ಇರುವಂಥ ಯಾವ ಪಾಯಿಂಟ್ ಅನ್ನು ಕೂಡ ನಾವು ಹೇಳೋದಿಲ್ಲ, ಅಥವಾ ಮಾಡಿ ಅಂತಾನೂ ಕೂಡ ನಾವು ಜನತೆಗೆ ಹೇಳಲ್ಲ. ನನ್ನ ಆಸೆ ಇಷ್ಟೇ, ಮನೆ ಕಟ್ಟೋದು ಒಂದು ದೊಡ್ಡ ಕನಸು. ಅಲ್ಲಿ ಕಷ್ಟನೂ ಬರುತ್ತೆ, ಸುಖನೂ ಬರುತ್ತೆ. ಆದರೆ ಆ ಕಷ್ಟ ಸುಖದ ಮಧ್ಯೆ ಒಂದು ನಲಿವಿರುತ್ತಲ್ಲ, ಅದು ತುಂಬಾ ಜನರಿಗೆ ಒಂದು ಬೇರೆ ಥರನೇ ಒಂದು ಫೀಲ್ ಕೊಡುತ್ತೆ ಸರ್. ಆ ಫೀಲ್ಗೆ ನಮ್ಮ ವಿಡಿಯೋಗಳು ಪೂರಕವಾಗಿರಲಿ. ಈಗ ಸಪೋಸ್ ಒಂದು ಬೆಡ್ರೂಮ್ ಮಾಡಬೇಕು, ತುಂಬ ಜನರಿಗೆ ಐಡಿಯಾನೇ ಇರೋದಿಲ್ಲ. ಈಗ ನಿಮ್ಮ ಬೆಡ್ರೂಮ್ಗೆ ಹೋದಾಗ ನಮ್ಗಲ್ಲಿ ಕೂತ್ಕೊಳ್ಳೋದಕ್ಕೆ ಒಂದು ಸಿಟ್ಟಿಂಗ್ ಏರಿಯಾ ತೋರಿಸಿದ್ರಿ, ಕಿಟಕಿ ದೊಡ್ಡದಾಗಿಟ್ಟರೆ ಎಷ್ಟು ಪ್ರಯೋಜನ ಅನ್ನೋದನ್ನ ತೋರಿಸಿದ್ರಿ. ಅದನ್ನು ಜನ ತಿಳ್ಕೊಳ್ಳಿ, ಅದರಿಂದ ಒಂದು ಐಡಿಯಾ ಬರಲಿ. ಇನ್ನೂ ಹೆಚ್ಚಿಗೆ ಮುಂದುವರಿಬೇಕು ಅಂದರೆ ಇಂಥವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಬಹುಶಃ ಅವ್ರ ಕೆಲಸ ಇನ್ನೂ ಈಸಿ ಆಗಬಹುದು ಅನ್ನೋ ನೆಲೆಯಲ್ಲಿ ಈ ವಿಡಿಯೋನ ಮಾಡಿದ್ದೀವಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇದು ಈ ಹೊತ್ತಿನ ವಿಶೇಷ. ಸೊ ನಾನು ಇಲ್ಲಿಗೆ ಬಂದು ಈ ಮನೆಯನ್ನು ತೋರಿಸಿರೋ ಉದ್ದೇಶ ಇಷ್ಟೇ. ನಾನು ಏನು ಹೇಳಿದೆ ಅದು ನೇರವಾಗಿರಬೇಕು ಅಂತ. ಸೊ ನಿಮಗೂ ಕೂಡ ಮನೆ ಕಟ್ಟುವ ಕನಸಿದ್ರೆ ವಾಸುಕಿ ಕನ್ಸ್ಟ್ರಕ್ಷನ್ಸ್ ಅವ್ರನ್ನ ಭೇಟಿಯಾಗಿ, ಅಥವಾ ಅವರ ಆಫೀಸ್ಗೆ ಹೋಗಿ, ಅಥವಾ ಕರೆ ಮಾಡಿ ನೀವು. ಸೊ ನಿಮಗೆ ಏನೇ ಮಾಡಿದ್ರು ಕೂಡ ಅವರು ಖಂಡಿತವಾಗಿಯೂ ಉತ್ತರವನ್ನು ಕೊಡ್ತಾರೆ. ಮತ್ತು ಬೇರೆಲ್ಲ ಕಡೆ ನೀವು ಏನು ಬಜೆಟ್ ನೋಡ್ತಾ ಇದ್ದೀರಲ್ಲ, ಅದೆಲ್ಲವಕ್ಕಿಂತ ಒಂದು ಒಳ್ಳೆ ಕ್ವಾಲಿಟಿಯ ಬಜೆಟ್ ಜೊತೆ ಕ್ವಾಲಿಟಿಯ ವರ್ಕ್ ಎರಡನ್ನೂ ಕೂಡ ಇವರು ಕೊಡ್ತಾರೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸ್ಟೇ ಟ್ಯೂನ್, ಹೆಗ್ಗದ್ದೆ ಸ್ಟುಡಿಯೋ.